ಅದರಿಂದ ಏನು ಕೊಲ್ಲುವುದು ಹೇಗೆ? ಒಂದು ಗಾಡಿಯ ರೂಪದಲ್ಲಿ ಬಂದಂತೆ. ಕಂಸನಿಗೆ ಗೊತ್ತಾಯ್ತು, ಕಥೆಲ್ಲ ನಿಮಗೆ ಗೊತ್ತೇ ಇದೆ. ಕಂಸನಿಗೆ ಗೊತ್ತಾಯಿತು ಕೃಷ್ಣ ಹುಟ್ಟಿದ್ದಾನೆ ಅಂತ, ನನ್ನನ್ನು ಕೊಲ್ಲುವ ಶತ್ರು ಹುಟ್ಟಿದ್ದಾನೆ ಅಂತ ಗೊತ್ತಾಗಬೇಕು ಅಂತ ಇತ್ತು ಇವನಿಗೆ ಸಹ. ಅವನಿಗೆ ಗೊತ್ತಾಗಬೇಕು ಅಂತ ಇತ್ತು. ಗುಟ್ಟು ಗಿಟ್ಟು ಯಾವುದೂ ಇಲ್ಲ, ಆದರೆ ಗೊತ್ತಾಗುವ ರೀತಿ ಬೇರೆ ಇತ್ತು ಅಷ್ಟೇ. ಒಬ್ಬ ಬಂದ, ಅವನೇನು ಶಕಟಾಸುರ. ನನಗೆ ಈ ವ್ಯಾಸರ ಪ್ರತಿಭೆ ಉಂಟಲ್ಲ, ಶಕಟ ಅಂದರೆ ಬಂಡಿ, ಗಾಡಿ, ಅದನ್ನು ಒಂದು ರಕ್ಕಸನ ಹಾಗೆ ಒಂದು ಯೋಚನೆ ಮಾಡ್ತಾರಲ್ಲ. ಅಂದರೆ ಕಥೆ ನೋಡಿ, ಗಾಡಿ ಅಂದ್ರೇನು ಎಂತ ಹೇಳುವುದು, ಶಕಟಾಸುರ. ಈಗ ಇರುವುದೆಲ್ಲ ಉಂಟಲ್ಲ, ದೇವತೆಗಳಂತೂ ಅಲ್ಲ, ಮತ್ತೇನೆಂದರೆ ಶಕಟಾಸುರ. ಅವನು ಬಂದು ನಿಂತ, ಯಾರಿಗೂ ಗೊತ್ತಿಲ್ಲ, ದೊಡ್ಡ ಬಂಡಿ, ಎಲ್ಲರಿಗೂ ಭಾರಿ ಆಶ್ಚರ್ಯ ಇದು, ಭಾರಿ ಚೆನ್ನಾಗಿದೆ, ದೊಡ್ಡ ದೊಡ್ಡ ಚಕ್ರ, ಅದಕ್ಕೆಲ್ಲ ಮಾಡು ಎಂಥದ್ದೆಲ್ಲ ಇತ್ತದಲ್ಲಿ. ಆ ಗಾಡಿಯಲ್ಲಿ ಇರುವ ಅಸುರ, ಗಾಡಿಯಲ್ಲಿ ಆವಿಷ್ಟನಾಗಿರತಕ್ಕ ಅಸುರ ಕೃಷ್ಣನನ್ನು ಮಲಗಿಸಿದ, ಬಯಲಲ್ಲಿ ಮಲಗಿಸಿದ್ದಾರೆ ಕೃಷ್ಣನನ್ನು ಗೋಕುಲದಲ್ಲಿ. ಇದು ಆಚೆ ಈಚೆ ಕೈಕಾಲು ಮಾಡ್ತಾ ಉಂಟು ಮಗು. ಅದರ ಹತ್ತಿರ ಬಂದು ನಿಂತ ಯಾರು? ಶಕಟಾಸುರ. ಅದರ ಮೇಲೆ ಬೀಳಬೇಕು, ಬಿದ್ದು ಸಾಯಿಸಬೇಕು, ಇದು ಅದರ ಉದ್ದೇಶ. ಕೃಷ್ಣ ಮಗು ಅಲ್ವಾ, ಎಡಗಾಲಿಂದ ಒಂದು ಒದ್ದ, ಮಗುವಲ್ಲ, ಒಂದು ಕಾಲಿಂದ ಒಂದು ಹೀಗೆ ಮಾಡಿದ್ದು. ಇದು ಹೊಟ್ಟೆಲಲ್ಲಿ ಮಗು ಮಲಗಿಸಿದರೆ ಕೈ ಹೀಗೆ ಮಾಡೋದು, ಅದೇನು ಗುದ್ದುದ, ಅದು ಅದೇನು ಚಟುವಟಿಕೆ, ಅದು ಮಾಡಿತ್ತು ಅಷ್ಟೇ. ಆ ಒಂದು ಪೆಟ್ಟಿಗೆ ಶಕಟಾಸುರ ಸತ್ತ. ಅಲ್ಲಿ ಅದು ಬಿದ್ದದ್ದು ಹೌದು, ಶಕಟ ಬಿದ್ದದ್ದು ಹೌದು, ಅದು ತುಂಡು ತುಂಡಾದದ್ದು ಹೌದು, ಶಕಟಾಸುರನ ಹೆಣ ಅಲ್ಲಿ ಬಿದ್ದದ್ದು ಹೌದು. ದೊಡ್ಡ ಆಶ್ಚರ್ಯ ಆಯಿತು, ಇದೆಂಥದ್ದು? ಆಗ ಯಾರು ಹೇಳಿದ, ಅದು ಹೀಗೆ, ಅದು ಇದು ಮಗು ಭಯಂಕರವೇ ಇದು ಅಂತ. ಕೆಲವರಿಗೆಲ್ಲ ಎಂತ ಆಯ್ತು, ಗೋಕುಲದಲ್ಲಿ ಮುಗ್ಧತೆಯ ಒಂದು ಚಿತ್ರಣ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ, ಗೋಕುಲದಲ್ಲಿದ್ದವರಿಗೆಲ್ಲ ಇದೊಂದು ಒಳ್ಳೆಯ ಶಕುನಲ್ಲಪ್ಪ ಇದು. ಯಾವುದು ಇದು? ಈ ಮಗು ಇಲ್ಲಿಗೆ ಬಂದ ಮೇಲೆ ಇಂಥದ್ದೆಲ್ಲ ಆಗಿದೆ, ಎಷ್ಟು ಜನ ರಕ್ಕಸರು ಸತ್ರು ಅಂತ ಅವರಿಗೆ ಸಂತೋಷ ಇಲ್ಲ, ಹೆದರಿಕೆ, ಇನ್ನು ಯಾರೆಲ್ಲ ಬರಲಿಕ್ಕೆ ಉಂಟು ಅಂತ, ಯಾವ ರೂಪದಲ್ಲೆಲ್ಲ ಬರಲಿಕ್ಕೆ ಉಂಟು ಅಂತೇಳಿ ಎಲ್ಲಾಗಿ ಇನ್ನು ನಾವು ಮತ್ತೊಂದು ಕಡೆ ಹೋಗುವಂಥ ವೃಂದಾವನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಕಾರಣವೇ ಅದು. ಬಾಲಲೀಲೆ ಎಂಬಂತೆ ಅಸುರರನ್ನು ಕೊಂದು ಹಾಕಿದ್ದು ಕೃಷ್ಣ ಮಾತ್ರ. ಅದು ಬಾಲಲೀಲೆಯಲ್ಲಿಯೂ ಅದು ಸಾಧ್ಯ ಅಂತ ತೋರಿಸಿದ ದೇವರು. ಹೀಗೆ ಭಾರಿ ದೊಡ್ಡ ಸಂಗತಿ ಬೇಕಾಗಿಲ್ಲ. ಮತ್ತೇನು, ಅದೇನು ಇಡೀ ಇವರ ತಂತ್ರಗಾರಿಕೆ ಎಲ್ಲ ಉಂಟಲ್ಲ, ಅದನ್ನು ಮುಗ್ಧತೆಯ ಒಂದು ಸೆಳಕಿನಲ್ಲಿ ಸುಟ್ಟು ಹಾಕ್ಬೋದು. ಹೀಗೆ ಬೆಳೆದವನು. ಎಲ್ಲರಿಗೂ ಕೃಷ್ಣ ಅಂದರೆ ಪರಮ ಪ್ರೀತಿ, ಒಳಗಿಂದ ಸ್ವಲ್ಪ ಹೆದರಿಕೆ, ಏನು ಪೂರ್ತಿ ಒಪ್ಪಲಿಕ್ಕೂ ಅಲ್ಲ, ಅದರ ಪ್ರೀತಿಯನ್ನು ಬಿಡಲಿಕ್ಕೂ ಅಲ್ಲ. ಇಡೀ ಭಾಗವತ ಹೇಗೆ ವರ್ಣಿಸ್ತದೆ ಅಂದರೆ, ಕೃಷ್ಣ ಗೋಕುಲದಲ್ಲಿ ಬೆಳೆದಾಗ ಭಾಗವತ ಇಡೀ ಗೋಕುಲದಲ್ಲಿ ಹೇಗಾಯಿತು, ಎಲ್ಲರಿಗೂ ಕೂಡ ಒಂದು ವಿನಾಕಾರಣವಾಗಿ ನಿಷ್ಕಾರಣಂ ಪ್ರೇಮ ವರ್ಧತೆ, ಎಲ್ಲರಲ್ಲಿಯೂ ಒಂದು ಪ್ರೀತಿಯ, ಒಂದು ವಾತ್ಸಲ್ಯದ, ಒಂದು ಅನುರಾಗದ ಗುಣ ಹೆಚ್ಚಳದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯ್ತದೆ. ಹಸುಗಳು ಹೆಚ್ಚು ಹಾಲು ಕೊಟ್ಟುವಂತೆ, ಕರುಗಳು ಕಿವಿಗೆ ಗಾಳಿ ಹೊಕ್ಕ ಹಾಗೆ ಕುಣಿಲಿಕ್ಕೆ ಪ್ರಾರಂಭಿಸಿದುವಂತೆ. ಅಲ್ಲಿರುವ ಗೋಪಿಕೆಯರಿಗೆ ಏನು ಒಂದು ಮನೆ ಕೆಲಸದಲ್ಲಿ ಮನೆ ವಾರ್ತೆ, ಈ ಮನೆ ವಾರ್ತೆಯಲ್ಲಿಯೇ ಇರುವ ಹೆಂಗಸರಿಗೆ ಒಂದು ಸಾಕಾಗುವುದಿಲ್ಲ. ಒಂದು ಏಕತಾನತೆ ಅಂತ ಒಂದು ಒಳ್ಳೆಯ ಪದ ಹಾಕುವ, ಏಕತಾನತೆ ಒಂದು ಉಂಟಾಗೋದಿಲ್ವ? ಅದು ಹೋಯ್ತಂತೆ. ಇದಕ್ಕಿಂತ ಉಂಟಾ? ಏಕತಾನತೆಯೇ ಕಳೆದು ಹೋಯ್ತಂತೆ. ವಿಚಿತ್ರವಾದ ಜೀವನೋಲ್ಲಾಸ, ಒಂದು ಜೀವನದ ಉತ್ಸಾಹ, ಇದೇನು ಕಥೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಕಾಲ ಮಹಿಮೆ, ಏನು ವಸಂತ ಕಾಲ ಬಂದ ಹಾಗೆ ಹೀಗೆಲ್ಲ ಆಗಲಿಕ್ಕೆ ಪ್ರಾರಂಭ ಆಯಿತು ವೃಂದಾವನದಲ್ಲಿ, ಗೋಕುಲದಲ್ಲಿ, ವೃಂದಾವನದಲ್ಲಿ. ಇದೆಲ್ಲ ಕೃಷ್ಣನ ಪ್ರಭಾವ. ಆಮೇಲೆ ಅವನದೇನು ಕಾಳಿಂಗ ಮರ್ದನ ಅದೆಲ್ಲ ಮಾಡಿದೆಲ್ಲ ಕಥೆಲ್ಲ ಇದೆ. ಗೋವರ್ಧನ ಗಿರಿ ಎತ್ತಿದ್ದಾನೆ, ಪಾಡ ಪುರುಷ. ಮಾತಾಡೋದು ಮೇಲ್ನೋಟಕ್ಕೆ ಹೇಗೆ ಅಂತ ಹೇಳಿದರೆ
ಸ್ವಲ್ಪ ಪೆದಂಬ ಮಾತಾಡ್ತಾನೋ ಅಂತ ಹಾಗೆ ಮಾತಾಡೋದು. ಕೃಷ್ಣ ಮಾತಾಡುವ ರೀತಿ ಅದು. ಅದೇನು ಅಂದರೆ ಇಂದ್ರ ಪೂಜೆ ಮಾಡ್ತಾಯಿದ್ರು, ಬೆಟ್ಟವನ್ನು ಇಂದ್ರ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಬೆಟ್ಟದಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ಇಂದ್ರ ಅವನು ಮಳೆಗರೀಲಿಕ್ಕೆ ಬೇಕಾದ ದೇವರು, ಪರ್ಜನ್ಯ ದೇವರು. ಮಳೆ ಬಂದರೆ ಮಾತ್ರ ನಮ್ಮಲ್ಲಿ ಬೆಳೆ ಆಗ್ತದೆ. ಕೆಲವು ಸಲ ಬೆಟ್ಟಗಳೆಲ್ಲ ಕುಸಿತಾವೆ, ಹೋಗಲಿ, ಎಲ್ಲ ಇದೆ. ಆದ್ದರಿಂದ ಇಂದ್ರನನ್ನು ಪೂಜಿಸಬೇಕು ಅಂತ ಎಲ್ಲರೂ ಪೂಜಿಸ್ತಾ ಇದ್ದರು. ಪೂಜೆ ಮಾಡುವ ಅಂತ ನಂದಗೋಪ ಅಂದರೆ ಸಾಕು ತಂದೆ ಕೃಷ್ಣನ ಹತ್ರ ಹೇಳಿದ, ನಾವು ನಾಳೆದು ಪೂಜೆ ಮಾಡಲಿಕ್ಕೆ ಉಂಟು, ಬಾ ಕೃಷ್ಣ ಬಾ. ಹೇಳಿದ, ಯಾಕೆ ಪೂಜೆ? ಯಾರಿಗೆ ಪೂಜೆ? ಇಂದ್ರನಿಗೆ. ಯಾಕೆ ಪೂಜೆ? ಅವನು ನಾವು ಮಾಡಿದ ಕರ್ಮಕ್ಕೆ ಬೇಕಾದ ಫಲವನ್ನು ಕೊಡ್ತಾನೆ. ಆಗ ಕೃಷ್ಣ ಹೇಳಿದ್ದು, ಓಹೋ ಹಾಗ, ಕರ್ಮ ಮಾಡದಿದ್ದರೆ ಕೊಡ್ತಾನೋ? ಇದು ಬೆದಂಬು. ಯಾವುದು ಅಂದರೆ ಬಹಳ ಇಷ್ಟವಾಗಿರತಕ್ಕ ಒಂದು ಖಂಡನೆ ಮಾಡುವ ರೀತಿ ಏನಂದರೆ, ಕರ್ಮ ಮಾಡಿದರೆ ಅಲ್ಲೋ ಸ್ವಾಮಿ ಅವನು ಕೊಡುವುದು ಫಲ ಕೊಡ್ತಾನಲ್ಲಿ ಇಟ್ಟುಕೊಳ್ಳುವ. ಫಲ ಕೊಡಬೇಕಾದ್ರೆ ನೀವು ಕರ್ಮ ಮಾಡಬೇಕಲ್ಲ. ನಿಮ್ಮ ಕರ್ಮಕ್ಕೆ ಫಲ ಕೊಡುವುದೇನು? ಅವನು ಮಾತೇ ಇದೆ, ಅವನು ಈಶ್ವರನಾಗಿದ್ದರೆ ನೀವು ಕರ್ಮ ಮಾಡದೆ ಫಲ ಕೊಡಲಿಕ್ಕೆ ಸಾಧ್ಯ ಉಂಟು ಅವನಿಗೆ? ಇಲ್ಲ, ನೀವು ಕರ್ಮ ಮಾಡುವುದೇ ಮುಖ್ಯ ಅಲ್ಲ. ಮತ್ತು ಅವನಿಗಂತದಕ್ಕೆ ಪೂಜೆ, ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿ ಅಂತ, ಪ್ರಕೃತಿಯನ್ನು ಪೂಜಿಸಿ ಅಂತ. ಎಲ್ಲರಿಗಾಶ್ಚರ್ಯ, ಸಂಪ್ರದಾಯ ವಿರೋಧ. ಕೃಷ್ಣ ಪೂಜೆ ಮಾಡುವವರಿಗೆ ಸಂಪ್ರದಾಯ ವಿರೋಧ ಬುದ್ಧಿ ಬಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಬರುವುದೇ. ಕೃಷ್ಣನನ್ನು ನೀವು ನೋಡಿದರೆ ಅವನು ಸಂಪ್ರದಾಯವನ್ನು ಒಪ್ಪುವುದಿಲ್ಲ. ಹಾಗೆ ಏನು ಯಾವಾಗೇನು ಮಾಡಿ ಅನ್ನೋದು ಗೊತ್ತಿಲ್ಲ. ಎಂಥದಕ್ಕೆ ಪೂಜೆ ಮಾಡೋದು? ಇಂದ್ರನಿಗೆ ಸರ್ವೋತ್ತಮ ವಸ್ತು ಇಲ್ಲಿ ಬಂದು ನಿಂತರೆ ಅದು ಹೀಗಲ್ಲದೆ ಮತ್ತೆ ಹೇಗೆ ಮಾತಾಡಬೇಕು? ಹೇಗೆ ಅಂತ ಚಕ್ರವರ್ತಿಯೊಬ್ಬ ಬಂದು ನಿಂತರೆ ಏನಂತ ಹೇಳಬೇಕು? ಈ ಪುಡಿ ದೇವತೆಗಳಿಗೆಲ್ಲ ಯಾಕೆ ಮಾಡ್ತೀರಿ ಅಂತ ಕೇಳಬೇಕಲ್ಲ. ಭಗವಂತ ಬಂದು ನಿಂತರೆ ಅಂತ ಕೇಳಬೇಕು. ಇಂಥದ್ದು ಇವರಿಗೆಲ್ಲ ಮಾಡ್ತಿರಲ್ಲ, ಹಗಲು ಇವರಿಗೆಲ್ಲ ಹಗಲು ಎಲ್ಲ ಮಾಡ್ತಿರಲ್ಲ. ಸರ್ವೋತ್ತಮ ವಸ್ತು ಯಾವುದು? ಅದಕ್ಕಲ್ವ ಮಾಡಬೇಕಾದ್ರೆ ಅಂತ ಕೇಳಬೇಕೋ ಬೇಡವೋ? ಕೇಳದೇ ಇದ್ರೆ ಆಗ್ತದ? ನಾನು ಸರ್ವೋತ್ತಮ ವಸ್ತು ಅಂತ ಹೇಳಿಕ್ಕಾಗ್ತದ? ಹೇಳಿಕ್ಕಾಗೋದಿಲ್ಲ. ಹೇಳಿದರೆ ಇವನು ದೇವರು ಅಂತ ಹೇಳ್ತಾನೆ ಅಂತ ಅರ್ಥಾಯ್ತಲ್ಲ. ಭಾಳ ಆದ್ದರಿಂದ ಅವನು ಹೀಗೆ ಹೇಳೋದು, ನೀವು ಯಾಕೆ ಅವನಿಗೆ ಪೂಜೆ ಮಾಡೋದು? ಇಂದ್ರನಿಗೆ ಏನಾಗತ್ತಿಲ್ಲ, ನಾನಿದ್ದೇನೆ ನನಗೆ ಮಾಡಿದ್ದಲ್ಲ. ಇಂದ್ರನಿಗೆ ನೀವು ಪೂಜೆ ಮಾಡುವ ಅಗತ್ಯ ಇಲ್ಲ. ಅವನು ಏನು ಫಲವನ್ನು ಕೊಡುವುದಾಗಿದ್ದರೂ ನೀವು ಕರ್ಮ ಮಾಡಿದ್ದಕ್ಕೆ ಮಾತ್ರ ಕೊಡಬಲ್ಲನಲ್ಲದೆ ಬೇರೆ ಏನೂ ಅಲ್ಲ. ಅವನು ಕರ್ಮಾಧ್ಯಕ್ಷನಲ್ಲ. ಕರ್ಮಾಧ್ಯಕ್ಷ ಅಂತ ಹೇಳುವುದು ಭಗವಂತನಿಗೆ ಮಾತ್ರ, ಒಬ್ಬನಿಗೆ ಮಾತ್ರ, ಇಬ್ಬರಿಲ್ಲ. ಹೆದರುವುದೆಂತದಕ್ಕೆ ನೀವು? ಇಂದ್ರನ ಪೂಜೆ ಬೇಡ ಅಂತ ಹೇಳಿದ. ಇಂದ್ರನಿಗೆ ಸಿಟ್ಟು ಬಂತದ್ದು. ಭಾಗವತ ಹೇಳ್ತದೆ, ದೇವತೆಗಳೇನು ಕಮ್ಮಿ ಇಲ್ಲ. ಪೂಜೆ ಮಾಡೋದು ನಿಲ್ಲಿಸಿದರೆ ಅವರು ರಕ್ಕಸರು ಯಾರು, ದೇವತೆಗಳು ಯಾರು ಅಂತ ಪಕ್ಕ ಗೊತ್ತಾಗೋದಿಲ್ಲ. ಸಿಟ್ಟು ಬಂತದ್ದು. ಸಿಟ್ಟು ಬಂದೇನು ಮಾಡಿದ? ಅದ್ಭುತವಾಗಿರತಕ್ಕ ಮಳೆ ಸುರಿಯಿತು. ಅಲ್ಲೋಲ ಕಲ್ಲೋಲ ಆಯಿತು. ನದಿಗಳೆಲ್ಲ ಉಕ್ಕೇರಿದವು, ಏನೆಲ್ಲ ಆಯಿತು. ಕಷ್ಟ ಆಯಿತು, ಎಲ್ಲರಿಗೂ ಭಾರಿ ಕಷ್ಟ ಆಯಿತು. ನೋಡಿದ ಕೃಷ್ಣ, ನೋಡಿ ಸಿಟ್ಟು ಬಂದಿದೆ ಜನಕ್ಕೆ. ಯಾರಿಗೆ? ಇಂದ್ರನಿಗೆ ಸಿಟ್ಟು ಬಂದಿದೆ. ನಾನು ಹೇಳಿದ್ದು ಸಾರ್ಥಕ ಆಯಿತು ಅಂತ ಹೇಳಿ, ಬನ್ನಿ ಅಂತ ಹೇಳಿ ಎಲ್ಲರನ್ನು, ಗೋಕುಲದ ಅಷ್ಟೂ ಮಂದಿಯನ್ನು, ಹಸುಗಳನ್ನು, ಕರುಗಳನ್ನು ಎಲ್ಲವನ್ನು ಕರೆದುಕೊಂಡು ಗೋವರ್ಧನದ ಕೆಳಗಡೆಯ ಭಾಗಕ್ಕೆ ಬಂದು ಕಿರುಬೆರಳಿನಲ್ಲಿ ಗೋವರ್ಧನವನ್ನು ಎತ್ತಿ ಹಿಡಿದು, ಇದರ ನೆರಳಿನಲ್ಲಿ ಎಲ್ಲರೂ ನಿಲ್ಲಿ, ನೋಡುವ ಅವನ ಮಳೆ ಎಷ್ಟು ಬರ್ತದೆ ನೋಡುವ. ಸುಸ್ತಾಗೋದು ಯಾರಿಗೆ? ಇದನ್ನು ನೋಡಿದ. ಮೇಲೇರಿತು. ಬೆಟ್ಟ ಕುಸಿಯಬಹುದಂತೆ, ಬೆಟ್ಟ ಮೇಲೇರಲಾರದೆ. ಹಾಗೆ ಆಯಿತು. ಮೇಲೇರಿತು, ಅದರ ಕೆಳಗಡೆ ನಿಂತು. ಇದು ಪವಾಡ, ಇದು ಸಾಮಾನ್ಯದ ಸಂಗತಿ ಅಲ್ಲ. ಮಳೆ ಬಂತು ಎಷ್ಟಪ್ಪ ಬರುವುದು? ಒಂದು ಸಲ ನಿಲ್ಲಬೇಕಲ್ಲ, ಪ್ರಾರಂಭ ಆದದ್ದಲ್ವ ಅದು. ದೇವೇಂದ್ರನಿಗೆ ಕೈ ಸೋತಿತ್ತು, ಗೊತ್ತಾಯಿತು. ಯಾರಿಗೂ ಏನೂ ಆಗಲಿಲ್ಲ. ಮಳೆ
ಬರುವ ಹಾಗೆ ಮಾಡಿ ನಾನೂ ಸೋತೆನಲ್ಲದೆ ಇನ್ನೇನೂ ಅಲ್ಲ, ಹೋಗಿ ಕೇಳುವ ದೇವರೇ ಬಂದಿದ್ದಾನೆ ಭೂಮಿಗೆ ಅಂತ, ಭಗವಂತನೇ ಬಂದಿದ್ದಾನೆ ವೈಕುಂಠದಿಂದ ಗೋಕುಲಕ್ಕೆ ವೃಂದಾವನಕ್ಕೆ ಬಂದಿದ್ದಾನೆ ಅಂತ ಹೇಳಿ ಬಂದು ಕ್ಷಮೆ ಕೇಳಿದ. ತಪ್ಪಾಗಿ ಹೋಯಿತು, ಏನು ಅಡ್ಡಿಲ್ಲ ಅಂತ ಹೇಳಿದೆ. ಅದೆಲ್ಲ ಏನು ತೊಂದರೆ ಇಲ್ಲ, ಅದೆಲ್ಲ ಲೆಕ್ಕವೇ ಇಲ್ಲ, ಏನು ಅದೆಲ್ಲ ದೊಡ್ಡ ವಿಷಯವೇ ಅಲ್ಲ. ನೀನು ಇಷ್ಟು ಮಾಡದೇ ಇದ್ದರೆ ನಾನು ಗೋವರ್ಧನವನ್ನು ಎತ್ತಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಎತ್ತಬೇಕು ಅಂತ ನನಗೆ ಅನ್ನಿಸ್ತಿರಲಿಲ್ಲ. ಅನ್ನಿಸುವ ಹಾಗೆ ನೀನು ಥ್ಯಾಂಕ್ಸ್ ಅಂತ, ಬಹಳ ಒಳ್ಳೆಯದಾಯ್ತು, ಏನು ದೊಡ್ಡ ವಿಷಯ ಇಲ್ಲ. ಎಚ್ಚರ ಇರಲಿ, ದೈವದ ಒಟ್ಟಿಗೆ ಅಂದರೆ ದೇವರ ಒಟ್ಟಿಗೆ ಭಗವಂತನ ಒಟ್ಟಿಗೆ ವ್ಯವಹರಿಸುವಾಗ ಅಹಂಕಾರ ಬೇಡ, ಅದು ದೇವತೆಗಳ ಗುಣ ಆಗಬಾರದು, ಅದು ದೈತ್ಯರ ಗುಣ, ನೆನಪಿರಲಿ ಅಂತ ಹೇಳಿ ದೇವೇಂದ್ರ ಹೋದ. ಇದು ಎಲ್ಲ ಆಗಿ ಕೃಷ್ಣನ ಕೀರ್ತಿ ಹಬ್ಬಿತು. ಕೃಷ್ಣನಿಗೆ ಇನ್ನೊಂದು ಆಗಬೇಕಾಗಿತ್ತು. ಅದು ಯಾವುದು ಅಂದರೆ ಗೋಪಿಕೆಯರಲ್ಲಿ ಒಂದು ಉತ್ಕಟವಾದ ಭಾವವನ್ನು ಉಂಟು ಮಾಡಬೇಕಾಗಿತ್ತು. ಅತ್ಯುತ್ಕಟವಾದ ಭಾವವನ್ನು ಅನುಭವಿಸುವುದಕ್ಕೆ ಹೆಂಗಸರ ಹೃದಯ ಸಮರ್ಥವಾಗಿದೆ ಅಂತ ಗೊತ್ತು ಮಾಡಿಕೊಂಡ ದೇವರು ಕೊಳಲು ನುಡಿಸಿದ. ಬೇರೆಂಥದ್ದಲ್ಲ, ಪ್ರವಚನ ಅಲ್ಲ, ಕೊಳಲು ನುಡಿಸಿದ. ಸಂಜೆಯ ಹೊತ್ತು, ಇಳಿ ಸಂಜೆಯ ಹೊತ್ತು ತಮಾಲದ ಬುಡದಲ್ಲಿ ಕೂತು ಕಾಲ ಮೇಲೆ ಕಾಲು ಹಾಕಿ ಪೀತಾಂಬರವನ್ನು ಉಟ್ಟು ಅದರ ಚುಂಗುಗಳು ಬೀಸುವ ಗಾಳಿಗೆ ಅಲೆಯುವ ಸೊಗಸಿಗೆ ಮಾರುಹೋಗಿ ತಲೆಯಲ್ಲಿ ನವಿಲುಗರಿ ಆಚೆ ಈಚೆ ಒಲಿತಾ ಇದ್ದಾಗ ಅವನು ಯಾವ ರಾಗ ನುಡಿಸಿದನೋ ಭಗವಂತ ಬಲ್ಲ ಅವನಿಗೆ ಗೊತ್ತುಂಟೋ ಇಲ್ಲವೋ. ಇವರಿಗೆ ಹುಚ್ಚು ಹಿಡಿಯಿತು, ಅದನ್ನು ಕೇಳಿದವರಿಗೆ, ಗೋಪಿಕೆಯರಿಗೆ ಹುಚ್ಚು ಹಿಡಿಯಿತು ಅಂತ. ಪೂರ್ಣಾವತಾರ ಅಂತ ಹೇಳಿದ್ರು ಅವನಿಗೆ, ಗೋಪಿಕೆಯರಿಗೆ ಹುಚ್ಚು ಹಿಡಿಸಲಿಕ್ಕೆ ಅವನಿಗೆ ಹೆದರಿಕೆ ಇಲ್ಲ, ಸಂಸ್ಕೃತಿಯ ಹೆದರಿಕೆ ಇಲ್ಲ, ದೇವರಿಗೆ ಮಾತ್ರ ಅದು. ಧರ್ಮದ ಹೆದರಿಕೆಯೂ ಇಲ್ಲ, ಹೆದರಿಕೆ ಇಲ್ಲ ಇರೋದು ಮನುಷ್ಯರಿಗೆ, ಹೆದರಿ ಸಾಯುವುದು. ದೇವರಿಗಿಲ್ಲ ಅದು, ದೇವರನ್ನು ಕಟ್ಟಿಕೊಂಡವರಿಗೂ ಇಲ್ಲ. ಕೊಳಲು ನುಡಿಸಿದ. ಗೋಪಿಕೆಯರಿಗೆ ಮೊದಲ ಬಾರಿಗೆ ಈ ಕೊಳಲು ಬಿತ್ತು. ಕೊಳಲನ್ನು ಯಾಕೆ ನುಡಿಸಿದ, ಕೊಳಲನ್ನೇ ಯಾಕೆ ನುಡಿಸಿದ ಅಂದರೆ ಕೊಳಲು ನುಡಿಸುವುದು ಗೋವಳರ ಹಕ್ಕು, ಅದು ಗೋವಳರ ವಾದ್ಯ. ಮೇಪಾತರು ಅಂತ ನಮ್ಮ ಹೇಳ್ತಿದ್ರು, ಅದು ಗುಡ್ಡೆ ಹಿಡ್ಕೊಂಡು ಹೋಗೋದು, ಅಲ್ಲಿ ಅವರು ಬಾರಿಸ್ತಾ ಇರುವುದು. ಅವರು ಬಾರಿಸಿದ್ದೇ ಒಂದು ಸುಖ, ಅದನ್ನು ದನಗಳು ಕೇಳುವುದು, ಮನುಷ್ಯರಲ್ಲ. ಮನುಷ್ಯರು ಕೇಳಿದರೆ ದನಗಳಾಗಿ ಆಗ್ತಾರೆ. ಆದರೆ ಒಳ್ಳೆಯದು, ಗೋವಳರ ಹಕ್ಕದು, ದನಗಳ ಹಕ್ಕದು, ಅದನ್ನು ಕೇಳುವುದು ಸ್ತ್ರೀಯರ ಹಕ್ಕು ಅಂತ ಕೃಷ್ಣ ತೋರಿಸಿದ. ಅದನ್ನು ಕೇಳಿದರು, ಮೊದಲ ಬಾರಿಗೆ ಕೇಳಿದರು. ಅವರಿಗೆ ಅನ್ನಿಸಿದ್ದು ಇಷ್ಟೇ, ಇವನು ನಮಗೋಸ್ಕರವೇ ಇದನ್ನು ನುಡಿಸ್ತಾ ಇದ್ದಾನೆ, ನಾವು ಕೇಳಲಿ ಅಂತಲೇ ನುಡಿಸ್ತಾ ಇದ್ದಾನೆ, ನಮಗೆ ಹುಚ್ಚಿಡಿಸಲಿಕ್ಕೆ ನುಡಿಸ್ತಾ ಇದ್ದಾನೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನುಡಿಸ್ತಾ ಇದ್ದಾನೆ, ನಮಗೋಸ್ಕರವೇ ನುಡಿಸ್ತಾ ಇದ್ದಾನೆ. ಇಲ್ಲಿಯ ತನಕ ಜೀವನದಲ್ಲಿ ನಮಗೋಸ್ಕರವೇ ಒಂದು ಕೆಲಸವನ್ನು ಮಾಡಿದವರು ಬೇರೆ ಯಾರೂ ಇಲ್ಲ, ನಾವೇ ಎಲ್ಲರ ಕೆಲಸವನ್ನು ಮಾಡಿದ್ವಿ. ನಮಗೋಸ್ಕರವೇ ಮಾಡಿದ ಒಂದು ಕೆಲಸ ಅಂತ ಮನೆಯಲ್ಲಿ ಇಷ್ಟದವರೆಗೆ ಬೇರೆ ಯಾರೂ ಮಾಡಿಲ್ಲ, ಮಕ್ಕಳೆಲ್ಲರೂ ಮಾಡಿದರೆ ಮಾಡಿದ್ದಿಲ್ಲ. ಇವನು ಮಾಡ್ತಾ ಇದ್ದಾನಲ್ಲ, ಇವನು ಯಾರು ಅಂತಲೂ ಗೊತ್ತಿಲ್ಲ. ಇವನು ಯಶೋದೆಯ ಮಗ, ನಂದಗೋಪನ ಮಗ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಮನುಷ್ಯ, ಪ್ರಸಿದ್ಧ ವ್ಯಕ್ತಿ, ಮೇಧಾವಿ ಎಲ್ಲ ಹೌದು. ನಮ್ಮ ಒಳಗಡೆ ಕೈ ಹಾಕಿದ, ನಾದದ ಮೂಲಕ ನಮ್ಮ ಒಳಗಡೆ ಕೈ ಹಾಕಿದ. ಕೇಳದಿರಲಿಕ್ಕಾಗಲಿಲ್ಲ. ಪ್ರತಿನಿತ್ಯ ಸಂಜೆಯ ಹೊತ್ತು ತಮಾಲದ ಮರಗಳ ಎಡೆಯಿಂದ ಬೆಳಕು ನುಸುಳಿ ಬರುವಂತೆ ಈ ನಾದದ ಬೆಳಕು ಇವರ ಜೀವನವೇ ಬದಲಾಗಿ ಹೋಯಿತು. ಹುಚ್ಚಿಡಿಯಿತು. ಇವನಿಗೇನಾಗಲಿಲ್ಲ, ಯಾರಿಗೆ? ಕೃಷ್ಣನಿಗೆ. ಇವನು ನುಡಿಸ್ತಾ ಏನೂ ಆಗಲಿಲ್ಲ ಎನ್ನುವ ಹಾಗೆ. ಯಾರೋ ಕೇಳಿದರೆ ಎಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೇಳಿ ಇವನು ನೋಡಿ ಏನೂ ಆದ ಹಾಗಿರಲಿಲ್ಲ, ಆದರೆ ಎಲ್ಲವೂ ಆಗಬೇಕಾದದ್ದು ಯಾರಿಗೆ ಆಗಬೇಕೋ ಅವರಿಗೆಲ್ಲವೂ ಆಯಿತು.
ಅವರು ಕೃಷ್ಣನಲ್ಲಿಗೆ ಬಂದರು, ಹುಡುಕಿಕೊಂಡು ಬಂದರು. ಇದು ನುಡಿಸುವುದು ಯಾರು? ಎಲ್ಲಿಂದ ಬರ್ತಾ ಇದೆ ಈ ಸ್ವರ, ಅಲೆ ಎಲ್ಲಿಂದ ಬರ್ತಾ ಇದೆ? ಇವನು ನುಡಿಸ್ತಾ ಇದ್ದಾನೆ. ಇವನು ನಮ್ಮ ಕೃಷ್ಣ. ಯಾಕೆ ಬಂದ್ರಿ ಅಂತ ಬಂದದ್ದು ಯಾಕೆ? ಅರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಇದನ್ನು ಕೇಳಿದರೆ ಅಲ್ಲಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂದರೆ ಅವರು ದುಡ್ತಾರೆ ಅಂತಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಇದ್ದಲ್ಲಿ ಇರಲಿಕ್ಕಾಗೋದಿಲ್ಲ. ಅಂಥ ಒಂದು ಕೊಳಲನ್ನು ನುಡಿಸಿ ನಿನ್ನ ಹತ್ತಿರ ಬಂದು, ಆದರೆ ನೀನು ಯಾಕೆ ಬಂದದ್ದು ಅಂತ ಕೇಳ್ತೀಯಲ್ಲ. ಅಲ್ಲ, ನಿಮ್ಮ ಮನೆಯಲ್ಲಿ ನಿಮಗೆ ಬೇರೆ ಕೆಲಸ ಇಲ್ಲೋ? ನೀವು ಗೋಪಿಕೆಯರಲ್ಲೋ? ಹೌದು. ಮನೆಯಲ್ಲಿ ಹಟ್ಟಿ ಇಲ್ಲೋ? ಹೌದು. ಕರುಗಳಿಲ್ಲೋ? ಹೌದು. ಅವುಗಳಿಗೆ ಅಕ್ಕಚ್ಚೆಲ್ಲ ಕೊಟ್ಟಿದ್ದೀರಾ? ದನಗಳಿಗೆ ಬೇಕಾದ್ದೆಲ್ಲ ಬೈಹುಲ್ಲೆಲ್ಲ ಹಾಕಿದ್ದೀರಾ? ಆಮೇಲೆ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ತಾಯಿ ತಂದೆ ಎಲ್ಲ ಇದ್ದಾರಲ್ಲ? ಇದ್ದಾರೆ. ಹೌದು. ಅವರು ಪಿರಿ ಮಾಡೋದಿಲ್ಲೋ? ಮಾಡ್ತಾರೆ. ಅವರಿಗೆ ಬೇಕಾದ್ದೆಲ್ಲ ಮಾಡಬೇಕಾದ್ರೆ ನಿಮ್ಮ ಕೆಲಸ ಅಲ್ವ? ಹೌದು. ಮತ್ತೆ ಯಾಕೆ ಬಂದದ್ದು ಇಲ್ಲಿಗೆ? ಪ್ರತಿಯಾತ ವ್ರಜಂ, ಹೋಗಿ ಅಲ್ಲಿಗೆ. ಎಲ್ಲ ಇದು ಕೃಷ್ಣ ಹೇಳಿದ್ದು. ಕೃಷ್ಣ ಗೋಪಿಕೆಯರ ಸಂವಾದದಲ್ಲಿದೆ. ಇದು ಎಂಥ ಮನುಷ್ಯಪ್ಪ, ಇವನಲ್ಲಿ ಇಂಥ ಒಂದು ರಸಾನುಭವವನ್ನು ಉಕ್ಕಿಸುವ ಇದು ಶ್ಯಾಮತಿ ಮಾತಾಡಿದರೆ ಹೀಗೆ ಮಾತಾಡ್ತಾನಲ್ಲ. ಹೌದು. ಇವಾಗ ಇಲ್ಲ ಕೃಷ್ಣ, ನಮಗೆ ನಿಂತಲ್ಲಿ ನಿಲ್ಲಕ್ಕಾಗೋದಿಲ್ಲ. ಇದು ಕೇಳಿದರೆ ಹುಚ್ಚಿಡೀತದೆ. ಅದು ನಿನಗೆ ಗೊತ್ತಿದೆ. ನಮ್ಮ ಒಳಗಡೆ ಏನು ಆಗುತ್ತಾ ಇದೆ ರೋಮಾಂಚನ ಎನ್ನುವುದು ನಿನಗೆ ಗೊತ್ತಿದೆ. ನಮ್ಮ ಬಾಯಿಂದ ಅದನ್ನು ಹೊರಡಿಸಬೇಡ. ನಾವು ಹೇಳದೇ ನಿನಗೆ ಗೊತ್ತಿದೆ. ನೀನು ಹೀಗೆ ಹೇಳಿದರೆ ನಮಗೆ ನೀನು ಇಲ್ಲದೆ ಇರಲಿಕ್ಕಾಗೋದಿಲ್ಲ. ಹೌದೇನೋ? ಹಾಗಾದರೆ ಈಗ ಹೋಗಿ ಇಂಥ ದಿವಸ 15 ದಿನ ಕಳೆದು ಒಂದು ಹುಣ್ಣಿಮೆ, ಆಟಿಯ ಹುಣ್ಣಿಮೆ, ಅಮಾವಾಸ್ಯೆ ಅಲ್ಲ, ಆಷಾಢ, ಒಂದು ಎಂಥದೋ ಒಂದು ಆ ಹುಣ್ಣಿಮೆಯ ದಿವಸ ಬನ್ನಿ, ಎಲ್ಲರೂ ಬನ್ನಿ. ಏನು ಮಾಡ್ತೀವಿ? ನೀವು ಬನ್ನಿ. ನಿಮಗೆ ಕ್ಲೈಮ್ಯಾಕ್ಸ್ ಏನು ಅಂತ, ಭಾವದ ಉತ್ಕರ್ಷದ ಸ್ಥಿತಿ ಏನು ಎನ್ನುವುದನ್ನು ತೋರಿಸ್ತಾರೆ. ಬನ್ನಿ. ಕರೆದ ಹಾಗೆ ಕರೆದ ದೇವರು ಕೃಷ್ಣ. ಬಂತು, ಹುಣ್ಣಿಮೆ ಬಂತು. ಬೆಳದಿಂಗಳು ಇವು ಕಾದುಕೊಂಡಿದ್ರು ಯಾವಾಗ ಅಂತ ಪಂಚಾಂಗ ನೋಡೋದು. ಎಲ್ಲ ಕೆಲಸ, ಮನೆಯ ಕೆಲಸ ಬಾಕಿ ಆಗಬಾರ್ದು. ಮನೆಯ ಕೆಲಸ ಎಲ್ಲ ಮಾಡಿದರು. ಎಲ್ಲ ಅಷ್ಟವರೆಗೆ ಅಷ್ಟು ಪ್ರೀತಿಯಿಂದ ಅವರು ಮಾಡಿದ್ದಾರೆ ಇಲ್ವೋ, ಅಷ್ಟು ಮಾಡಿದರು. ಅಷ್ಟು ಮಾಡಿ ಕಾದುಕೊಂಡಿದ್ರು. ಯಾವಾಗ ಕೊಳಲಿನ ನಾದ ಕೇಳ್ತದೆ ಅಂತ ಕೇಳಿದ ಕೂಡಲೇ ಹುಚ್ಚು ಹಿಡಿದವರಂತೆ, ತಾಯಿ ಹಸುವಿನ ಹಿಂದೆ ಹೋಗುವ ಕರುವಿನಂತೆ. ಹೌದು, ಅಲ್ಲಿ ಇದ್ದಾನೆ, ಅಲ್ಲಿ ನುಡಿಸ್ತಾ ಇದ್ದಾನೆ. ಹಾಗೆ ಆ ರಾಸ, ಅದಕ್ಕೆ ಮಹಾರಾಸ ಅಂತ ಹೆಸರು. ಮಹಾರಾಸ ಅಂತ ಭಾವನೆಯ ಉತ್ಕರ್ಷವನ್ನು ತೋರಿಸಿದ, ಕ್ಲೈಮ್ಯಾಕ್ಸ್ ಅಂತ ಅದು. ಇನ್ನು ಅದರಾಚೆಗೆ ಇನ್ನೇನಿಲ್ಲ ಅಂತ. ದೇಹಕ್ಕೆ ತಾಳಿಕೊಳ್ಳುವುದಕ್ಕೆ ಸಾಧ್ಯವಾಗಬಹುದಾದ ಉತ್ಕಟವಾಗಿರತಕ್ಕ ಭಾವಸ್ಥಿತಿ, ದೇಹವನ್ನು ಮರೆತ ಸ್ಥಿತಿ, ಮನಸ್ಸಿಗೆ ಸಾಧ್ಯವಾಗಬಹುದಾದ ಸ್ಥಿತಿ, ಅದನ್ನು ತೋರಿಸುವುದಕ್ಕೆ ಬಂದದ್ದು ಕೃಷ್ಣ. ಹೀಗೆ ಇದೆ ಒಳಗಿನ ಸತ್ಯ, ಹೀಗೆ ಇದೆ ಒಳಗಿನ ಆನಂದದ ಝರಿ, ಹೀಗೆ ಇದೆ. ಇದನ್ನು ಪಡೆಯದೇ ಇದ್ದರೆ ಇದ್ದು ಪಡೆಯದ ಬಡವರಾಗ್ತೀವಿ. ಹಾಗೆ ಆಗಬೇಡಿ. ಅದನ್ನು ತೋರಿಸುವುದಕ್ಕೋಸ್ಕರ ಕೊಳಲು ಹಿಡಿದು ಬಂದದ್ದು. ರಾಸಕ್ರೀಡೆ ಅಂತ ಹೇಳಿದರೆ, ಬೆಳದಿಂಗಳ ರಾತ್ರಿಯಲ್ಲಿ ಕೈ ಹಿಡಿದು ಪ್ರತಿಯೊಬ್ಬಳ ಗೋಪಿಕೆಗೂ ಕಾಣ್ತಾ ಇರುವುದು ಇವನು ನನ್ನನ್ನು ಮಾತ್ರ ಮೆಚ್ಚಿದ್ದು ಅಂತ. ಇದೊಂದು ಆಶ್ಚರ್ಯ. ಹಾಗೆ ಕುಣಿತಾ ಇದ್ದಾಗ ನಾನು ಆಗ ಬೆಳಿಗ್ಗೆ ಹೇಳಿದೆಲ್ಲ ಆ ಸಂದರ್ಭ ಉಂಟಾಯಿತು. ಇವನಿಗೆ ಗೊತ್ತಾಯಿತು. ಅಂದರೆ ಇವನಿಗೆ ನಮ್ಮ ರುಚಿ ಸಿಕ್ಕಿತ್ತು. ಇನ್ನೂ ಇವನಿಗೆ ನಮ್ಮನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಬೇಕಾದ ರೀತಿಯಲ್ಲಿ ಇವನನ್ನು ಕುಣಿಸಬಹುದು. ಇದು ಸಾಂಸಾರಿಕತೆ ಪ್ರವೇಶ ಆಯಿತು. ಉತ್ಕಟತೆ ಹೋಯಿತು. ಯಾರು ಅಡ್ಡಿಯಾಗೋದು? ಅದಕ್ಕೆ ನಾವೇ ಅಡ್ಡಿಯಾಗೋದು. ಇದು ಹೋಯಿತು. ಯಾವುದು? ಈ ಭಾವ ಬಂತು, ಸಾಂಸಾರಿಕ ಭಾವ ಬಂತು, ಪೊಸೆಷನ್ ಬಂತು. ಕೃಷ್ಣ ಕೈಬಿಟ್ಟ ತತ್ಕ್ಷಣ ಗೊತ್ತಾಯಿತು
ಏನಂದರೆ ಇದೇ ಕಾರಣಕ್ಕೆ ಅವನು ಕೈ ಬಿಟ್ಟಿದ್ದು ಅಂತ ಬೇರೆ ಯಾರು ಹೇಳಬೇಕಾಗಿಯೇ ಇಲ್ಲ. ಪ್ರತಿಯೊಬ್ಬ ಗೋಪಿಕೆಯೂ ಮತ್ತೊಬ್ಬ ಗೋಪಿಕೆಯನ್ನು ನೋಡುವಾಗ ಗೊತ್ತಾಯ್ತಾ ಎನ್ನುವ ಭಾವ ಅವಳ ಕಣ್ಣಿನಲ್ಲಿತ್ತು. ಏನಾಗಿ ಹೋಯಿತು ಅಂತ, ಎಂಥ ಉತ್ಕಟವಾಗಿರ್ತಕ್ಕ ಭಾವ ಸಂದರ್ಭ ಮುರಿದು ಬಿತ್ತು. ಕೃಷ್ಣ ಕಾಣಲೇ ಇಲ್ಲ. ಕೊರಗಿದರು, ಮರುಗಿದರು, ನೆಲದ ಮೇಲೆ ಹೊರಳಾಡಿದರು, ಜೀವನವೇ ವ್ಯರ್ಥ ಅಂತ ಹೇಳಿದರು. ಏನು ಮಾಡಿದರೂ ಕೃಷ್ಣ ಕಾಣಲಿಲ್ಲ. ಕೃಷ್ಣನ ಪಾದದ ಗುರುತು ಎಲ್ಲಿದೆ ಅಂತ ವೃಂದಾವನದಲ್ಲಿ ಹುಡುಕಿಕೊಂಡು ಹೋದ್ರಂತೆ. ಇಬ್ಬನಿ ಬಿದ್ದು ಒದ್ದೆ ಆದಲ್ಲಿ ಅವನ ಪಾದದ ಗುರುತಾದರೂ ಇರ್ಬೋದು. ಕೃಷ್ಣನ ಪಾದದ ಗುರುತಿತ್ತಂತೆ, ಒಂದು ಕಡೆ ಇತ್ತಂತೆ. ಆ ಪಾದದ ಗುರುತಿನೊಟ್ಟಿಗೆ ಒಬ್ಬಳು ಗೋಪಿಕೆಯ ಪಾದದ ಗುರುತು ಇತ್ತಂತೆ. ಆಗ ಗೋಪಿಕೆಯರಿಗೆ ಗೊತ್ತಾಯ್ತಂತೆ, ಒಬ್ಬಳಿದ್ದಾಳೆ ನಮ್ಮ ಮಧ್ಯದಲ್ಲಿ ಕೃಷ್ಣನನ್ನು ಬಿಡದವಳು ಅಂತ. ಒಬ್ಬಳಿದ್ದಾಳೆ ಅಂತ. ಅವಳು ರಾಧೆ. ಅವಳ ಹೆಸರು ರಾಧೆ. ರಾಧೆ ಎನ್ನುವ ಹೆಸರನ್ನು ಭಾಗವತ ಏನು ಹೇಳುವುದಿಲ್ಲ, ಬ್ರಹ್ಮವರ್ತ ಪುರಾಣದಲ್ಲಿ ಇದೆ ಅದು. ಅವಳು ರಾಧೆ. ಹಾಗೆ ರಾಧಾ ಕಲ್ಟ್ ಪ್ರಾರಂಭ ಆಯಿತು. ಒಬ್ಬಳಿದ್ದಾಳೆ ಕೃಷ್ಣನನ್ನು ಬಿಡದವಳು, ಕೃಷ್ಣನೂ ಕೂಡ ಕೈ ಬಿಡದವನು. ಅದು ರಾಧಾ ಕೃಷ್ಣ ಕಲ್ಟ್, ರಾಧಾ ಕೃಷ್ಣ ಪರಂಪರೆ. ಬಂಗಾಳದಲ್ಲಿ, ಒಡಿಸ್ಸಾದಲ್ಲಿ ಇವತ್ತಿಗೂ ಅದು ಜೀವಂತ. ರಾಮಕೃಷ್ಣರಿಗೆ ಮತ್ತು ಕೃಷ್ಣ ಚೈತನ್ಯ ಎನ್ನುವ ರಾಮಕೃಷ್ಣರಿಗಿಂತ ಪೂರ್ವದ ಒಬ್ಬರು ಬಂಗಾಳದ ಸಂತರಿಗೆ ರಾಧಾ ಸಾಕ್ಷಾತ್ಕಾರ, ರಾಮಕೃಷ್ಣರ ಒಂದು ಸಹಿ ಇದೆ. ಇಡೀ ಜೀವಮಾನದಲ್ಲಿ ರಾಮಕೃಷ್ಣರ ಒಂದು ಸಹಿ ಹಾಕಿದ್ದಾರೆ. ಅದು ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು ದೇಶ ವಿದೇಶಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿ ದೊಡ್ಡ ಕೀರ್ತಿವಂತರಾಗ್ತಾರೆ ಅಂತ ಬರೆದ ಒಂದು ವಾಕ್ಯ ಇದೆ ಬಂಗಾಳಿಯಲ್ಲಿ. ಅದು ರಾಮಕೃಷ್ಣರೇ ಬರೆದದ್ದು. ಆ ವಾಕ್ಯದ ಕೆಳಗೆ ಒಂದು ಸಹಿ ಇದೆ. ಅದರಲ್ಲಿ ರಾಮಕೃಷ್ಣ ಅಂತ ಇಲ್ಲ, ಗದಾಧರ ಅಂತ ಇಲ್ಲ, ಪರಮಹಂಸ ಅಂತ ಇಲ್ಲ, ಜೈ ರಾಧೆ ಅಂತ ಇದೆ. ರಾಧೆ ಅಂತ. ಇದೇನು ರಾಧಾ ಆವೇಶ. ಗಂಡಸು ಹೆಂಗಸಾಗಬಲ್ಲ, ಹೆಂಗಸು ಗಂಡಸಾಗಬಹುದು ಅಂತ ಹೇಳಬೇಕಾಗೇ ಇಲ್ಲ. ಏನು ಅದು ಒಂದರಿಂದ ಎರಡಾದದ್ದು. ಆದ್ದರಿಂದ ಇದು ಅದಾಗಬಹುದು, ಅದು ಇದಾಗಬಹುದು. ಎರಡೂ ಮೂಲತಃ ಒಂದೇ ಅಂತ ಗೊತ್ತಿದ್ದವನು ದೇವರು. ಯಾವ ಆಟವನ್ನು ಬೇಕಾದರೂ ಆಡಬಲ್ಲ. ಕೃಷ್ಣ ಹೀಗೆ ಮಾಡಿದ. ಆಯಿತಾ? ಹೊರಳಾಡಿದರು. ಗೋಪಿಗೀತ ಅಂತ. ಗೋಪಿಗೀತೆ ಅನ್ನೋದು ಹಾಗೆ, ಅದು ಏನು ಬಹಳ ಕ್ರಿಯೇಟಿವ್ ಫ್ರೆಂಡ್ಸಿ ಅದು. ಇದರಲ್ಲಿ ಬಂದಂತಹ ವಾಕ್ಯಗಳು ಅದರಲ್ಲಿ ಒಂದಿದೆ, ನಖಲು ಗೋಪಿಕಾ. ಈಗ ನಮಗೆ ಗೊತ್ತಾಯಿತು, ನಖಲು ಗೋಪಿಕಾ ನಂದನೋ ಭವಾನ್. ನೀನು ಗೋಪಿಕೆಯರ ಹುಡುಗ ಅಲ್ಲ. ನಕಲು ಗೋಪಿಕಾ ನಂದನೋ ಭವಾನ್. ಮತ್ತು ಯಾರು ನೀನು? ಅಖಿಲ ದೇಹಿನಾಂ ಅಂತರಾತ್ಮದೃಕ್. ನಮ್ಮ ಮನಸ್ಸು ನಿನಗೆ ಗೊತ್ತಾಯಿತು. ಆದದ್ದರಿಂದಲೇ ನಮ್ಮ ಮನಸ್ಸಿನಲ್ಲಿ ಒಂದು ದುರ್ಭಾವ ಬಂದದ್ರಿಂದಲೇ ನೀನು ನಮ್ಮನ್ನು ಬಿಟ್ಟದ್ದು. ಅಖಿಲ ದೇಹಿನಾಂ ಅಂತರಾತ್ಮದೃಕ್. ಹಾಗಾದರೆ ನೀನು ಬಂದದ್ದು ಯಾಕೆ? ವಿಖನಸಾರ್ಥಿತೋ. ವೈಖಾನಸರೆಲ್ಲ ಪ್ರಾರ್ಥನೆ ಮಾಡಿದ್ರಿಂದ ಭೂಮಿಗೆ ಇಳಿದು ಬಾ ಭಗವಂತ, ಒಂದು ಸಲ ಈ ನೀರಸವಾದ ಸಾಂಸಾರಿಕ ಪ್ರಪಂಚವನ್ನು ರಸಪೂರ್ಣವಾಗಿ ಮಾಡುವುದು ಹೇಗೆ ಎನ್ನುವುದನ್ನು ತೋರಿಸುವುದು. ವಿಖನಸಾರ್ಥಿತೋ ವಿಶ್ವಗುಪ್ತಯೇ, ಜಗತ್ತನ್ನು ಕಾಪಾಡುವುದಕ್ಕೋಸ್ಕರ. ಸಖ ಉದೇಯಿವಾನ್ ಸಾತ್ವತಾಂ ಕುಲೆ. ಸಾತ್ವತರ ಕುಲದಲ್ಲಿ ಹುಟ್ಟಿ ಬಂದಿ. ಇಷ್ಟು ಗೊತ್ತಾಯ್ತಲ್ಲ ನಿಮಗೆ? ಇಷ್ಟು ಗೊತ್ತಾಯ್ತಲ್ಲ? ಕೃಷ್ಣ ಕಾಣಿಸಿಕೊಂಡ ಮರೆಯಾದವ. ಭಗವತ್ತಲ್ಲಿದೆ. ಕೃಷ್ಣ ಕಾಣಿಸಿಕೊಂಡ. ನವಿಲುಗುರಿ ಕಾಣಲಿಕ್ಕೆ ಶುರುವಾಯಿತು, ಪೀತಾಂಬರ ಕಾಣಲಿಕ್ಕೆ ಶುರುವಾಯಿತು. ಬಂದ, ಮೂಗುಳು ನಗುತ್ತಾ ಇದ್ದಾನೆ. ಏನೂ ಆದ ಹಾಗೆ ಇಲ್ಲವೇ ಇಲ್ಲ. ಏನೋ ಒಂದು ದೊಡ್ಡ ಗಂಡಾಂತರ ಆಗಿ ಹೋಯಿತು. ಆ ಭಾವವೇ ಇಲ್ಲ. ಎವರ್ ಫ್ರೆಶ್. ಫ್ರೆಶ್ನೆಸ್ ಅಂದರೆ ಕೃಷ್ಣನಿಂದ ಕಲಿಬೇಕು, ಅಷ್ಟು ಫ್ರೆಶ್. ಆಗ ಕೇಳಿದರು. ನಮಗೆ ಎಷ್ಟು ಕಷ್ಟ ಆಯಿತು ಗೊತ್ತುಂಟ, ಕೇಳಬಾರ್ದಿತ್ತು. ನಮಗೆ ಎಷ್ಟು ಕಷ್ಟ ಆಯಿತು ಗೊತ್ತುಂಟ ನೀನು ಕಾಣದೆ. ಪ್ರಾಣ ಸಂಕಟ ಆಯಿತು. ಅದಿರಲಿ, ನೀನು ಮರೆಯಾದದ್ದು ಯಾಕೆ? ಕೇಳಿದ್ದೇ ಹೆಚ್ಚು. ಅದೊಂದು ಅದ್ಭುತವಾದ ಉತ್ತರ ಕೃಷ್ಣನಿಂದ ಬರಿಸುವುದಕ್ಕೋಸ್ಕರ ಕೃಷ್ಣನೇ ಇವರಿಂದ ಆ ಪ್ರಶ್ನೆಯನ್ನು ಕೇಳಿಸಿದ ಎನ್ನುವ ಹಾಗೆ. ಏನು ಅವನ ಅದ್ಭುತವಾದ ಉತ್ತರ? ಆಗ ಕೃಷ್ಣ ಹೇಳಿದ, ನನಗೆ ನಿಮ್ಮನ್ನು ಧ್ಯಾನ ಮಾಡಬೇಕು ಅಂತಾಯಿತು.
ಧ್ಯಾನ ಮಾಡಬೇಕಾದ್ರೆ ಕಣ್ಣಿಗೆ ಕಾಣಬಾರ್ದಲ್ಲ. ಕಣ್ಣಿಗೆ ಕಂಡ್ರೆ ಧ್ಯಾನ ಮಾಡೋದು ಎಂಥದ್ದು ಅವ್ರು ಇದ್ದಾರಲ್ಲ, ಎಂಥ ಧ್ಯಾನ ಎಂಥದ್ದು? ಧ್ಯಾನ ಮಾಡಬೇಕಾದ್ರೆ ನಾನು ಮರೆಯಾಗಬೇಕಲ್ಲ, ನಿಮ್ಮಿಂದ ಮರೆಯಾಗಬೇಕಲ್ಲ. ನಿಮ್ಮನ್ನು ಧ್ಯಾನಿಸುವುದರಲ್ಲಿರುವ ಆನಂದವನ್ನು ಇನ್ನೊಮ್ಮೆ ಸವಿಯಬೇಕು ಅಂತ ಆದುದರಿಂದ ತಿರೋಹಿತಂ ಮಯಾ ತಿರೋಹಿತಂ, ನಾನು ಅಂತರ್ಧಾನನಾದೆ, ನಿಮ್ಮನ್ನು ಧ್ಯಾನಿಸಿಕೊಂಡಿದ್ದೆ ನಾನು. ಕೃಷ್ಣ ಯಾರನ್ನು, ದೇವರು ಯಾರನ್ನು ಧ್ಯಾನಿಸುವುದು? ಕೃಷ್ಣ ಯಾರನ್ನು ಗೋಪಿಕೆಯರನ್ನು ಧ್ಯಾನಿಸಬೇಕಾದ್ರೆ ಮರೆಯಾಗಿರಬೇಕು. ಮರೆಯಾಗಿರುವ ಹಾಗೆ ನೀವು ಮಾಡಿದಿರಿ ಅಂತ ಹೇಳಲಿಲ್ಲ. ನಾನು ಮರೆಯಾಗಿರುವ ಹಾಗೆ ನೀವು ಮಾಡಿದಿರಿ ಅಂತ ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲವಲ್ಲ. ನಾನು ನನಗೆ ನಿಮ್ಮನ್ನು ಧ್ಯಾನಿಸಬೇಕು ಅಂತಾಯಿತು, ಆದ್ದರಿಂದ ನಾನು ಮಾಡಿ. ಎಲ್ಲಿಯಾದರೂ ಉಂಟ ಉತ್ತರ? ಇದಕ್ಕೊಂದು ಸರಿಸಾಟಿಯಾದ ಉತ್ತರ ಉಂಟ? ರೊಮ್ಯಾಂಟಿಕ್ ಇದು. ಇನ್ನು ನಿಮ್ಮನ್ನು ಧ್ಯಾನ ಮಾಡಬೇಕು ಅಂತಾಯಿತು, ಆದ್ದರಿಂದ ನಾನು ಮರೆಯಾದೆ, ಧ್ಯಾನ ಮಾಡುತ್ತಾ ಇದ್ದೆ. ಭಾಗವತ ಹೇಳುತ್ತದೆ, ಪುಣ್ಯ ಪಾಪಗಳೆನ್ನುವ ದ್ವಂದ್ವದಿಂದ ಕೂಡ ಗೋಪಿಕೆಯರು ಬಿಡುಗಡೆಯಾದರು ಅಂತ. ಸುಖ ದುಃಖ ಎನ್ನುವುದು ಲೌಕಿಕವಾದ ದ್ವಂದ್ವ, ಒಳ್ಳೆಯದು ಕೆಟ್ಟದ್ದು ಎನ್ನುವುದು ಕೂಡ ಲೌಕಿಕವಾದ ದ್ವಂದ್ವ. ಪುಣ್ಯ ಪಾಪ ಎನ್ನುವುದು ಸಾಂಸ್ಕೃತಿಕವಾದ ದ್ವಂದ್ವ. ಪುಣ್ಯ ಪಾಪ ಅಂತ ಹೇಳೋದು, ಅದರಿಂದಲೂ ಇವ್ರಿಗೆ ಬಿಡುಗಡೆ ಆಯಿತು ಅಂತ. ಪುಣ್ಯವೆಲ್ಲ ಪಾಪ, ಫ್ರೆಶ್ನೆಸ್ ಅಂದರೆ ಅದು ಏನಾಯಿತು? ಅದು ಬರ್ತದೆ, ಕೃಷ್ಣನ ವಿರಹದಿಂದ ಬಹಳ ಕೊರಗಿದ್ರಲ್ಲ, ದುಃಖಿತನಾದರಲ್ಲ, ಮರುಗಿದರಲ್ಲ, ಆ ಕಾರಣದಿಂದ ಪಾಪದಿಂದ ವಿಮೋಚನೆಯಾಯಿತು. ಪಾಪಭಾವ, ಪಾಪ ಪುಣ್ಯ ಅಂತ ಉಂಟಲ್ಲ, ಪಾಪದಿಂದ ಆಯಿತು. ಮತ್ತು ಅಚ್ಯುತಾಶ್ಲೇಷ ನಿವೃತ್ಯ ಕ್ಷೀಣಮಂಗಲಾಹ, ಕೃಷ್ಣನನ್ನು ಬೇಗೆಯಾಗಿ ಅಪ್ಪಿಕೊಂಡದ್ದರಿಂದ. ಏನು ಮಾತು! ಅಚ್ಯುತಾಶ್ಲೇಷ ನಿವೃತ್ಯ ಕ್ಷೀಣಮಂಗಲಾಹ, ಕೃಷ್ಣನನ್ನು ಬಿಗಿಯಾಗಿ ಗೋಪಿಕೆಯರು ಕೊಂಡದ್ದರಿಂದ ಕ್ಷೀಣಮಂಗಲಾಹ, ಪುಣ್ಯ ಎನ್ನುವ ದ್ವಂದ್ವದಿಂದ ಬಿಡುಗಡೆಯಾದರು. ಭಗವಂತನನ್ನು ಮುಟ್ಟುವುದು ಕಷ್ಟ. ಮುಟ್ಟಿದರೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಎರಡೂ ಇಲ್ಲ. ಯಾವುದೋ ಎರಡರಲ್ಲಿ ಒಂದು ಬೇಕು ಅಂತೇಳಿ ಆದರೆ ಮುಟ್ಟದಿರುವುದೇ ಒಳ್ಳೆಯದು. ಮುಟ್ಟಿದರೆ ಹೋಯಿತು. ದ್ವಂದ್ವದಿಂದ ಪಾರಾಗಬೇಕು. ನಿಮಗೆ ಫ್ರೆಶ್ನೆಸ್ ಬೇಕಾ? ಪ್ರಜ್ಞೆಗೆ ನಿಜವಾಗಿ ಬೇಕಾದ್ದು ಯಾವುದು? ಇದು ಎಲ್ಲ ದ್ವಂದ್ವದಿಂದ ಪಾರಾಗುವುದು. ನಿಜವಾಗಿ ಬೇಕಾದದ್ದು ಯಾವುದು ಬೇಕು ಅಂತ ನಮಗೆ ಗೊತ್ತಿದ್ರಲ್ಲ, ಅದನ್ನು ತಿಳಿಸುವುದಕ್ಕೆ ಬಂದ ದೇವರು ಬಿಡುಗಡೆ ಮಾಡಿದ. ಗೋಪಿಕೆಯರನ್ನು ಬಿಡುಗಡೆ ಮಾಡಿದ ಕೃಷ್ಣ. ಅವರನ್ನು ಅಪ್ಪಿಕೊಂಡು ಬಿಡುಗಡೆ ಮಾಡಿದ. ಯಾವುದರಿಂದ ಬಿಡುಗಡೆ? ಪುಣ್ಯದಿಂದ. ಈಗ ಸಹ ಒಂದು ಉಂಟಾ? ಅಲ್ಲ, ಉಂಟು. ಯಾಕೆ? ಅಲ್ಲ, ಪುಣ್ಯ ಅಂತಿದ್ದರೆ ಪಾಪವೂ ಇರ್ತದೆ. ಅದು ಸಾಪೇಕ್ಷ, ಅದು ದ್ವಂದ್ವ. ಪುಣ್ಯ ಪಾಪ, ಸುಖ ದುಃಖ, ಒಳಿತು ಕೆಡುಕು, ಶೀತ ಉಷ್ಣ, ಅದು ಇದೆಲ್ಲ ಇದೆ. ಎಂಥದ್ದು? ದ್ವಂದ್ವ. ಈ ದ್ವಂದ್ವದಿಂದ ಪಾರಾಗದೆ ಆ ಫ್ರೆಶ್ನೆಸ್ ಉಂಟಾಗುವುದು ಹೇಗೆ? ದಾಟಿಸಿದ ಅಂತ. ಗೋಪಿಕೆಯರನ್ನು ದ್ವಂದ್ವದಿಂದ ದಾಟಿಸಿದ. ಅದು ಕೃಷ್ಣ ಮಾತ್ರ. ಆದ್ದರಿಂದ ನಾವು ಅವನನ್ನು ಪೂರ್ಣಾವತಾರ ಅಂತ ಬಾಯಿ ತುಂಬ ಹೇಳೋದು, ಇನ್ನೇನೂ ಅಲ್ಲ. ಇದು ಗೋಪಿಕೆ. ಆಮೇಲೆ ಗೋಪಿಕೆಯರಿಗೆ ಇಷ್ಟು ಮಾಡಿದ ಅಲ್ಲ, ಎಷ್ಟು ಫ್ರೆಶ್ ಅಂದರೆ ಕೊಳಲು ನುಡಿಸುವುದನ್ನು ಬಿಟ್ಟ ಅಲ್ಲ. ಹೀಗೆ ಸಂಬಂಧ ಉಂಟ? ಕೊಳಲು ನುಡಿಸಿ ಲೋಕಕ್ಕೆಲ್ಲ ಹುಚ್ಚು ಹಿಡಿಸಿ, ಸಂಗೀತ ಕಲಾನಿಧಿ, ಪ್ರಶಸ್ತಿ ನನಗೆ ಪ್ರಶಸ್ತಿ ಬೇಡ ಅಂತ ಹಾಗೆ ಹೇಳಿದವರು ಟಿ ಆರ್ ಮಾಲಿಂಗಮ್ಮ ಮಾತ್ರ. ಮಾಲಿಂಗಮ್ಮಗೆ ಯಾರೋ ಹೇಳಿದಾರಂತೆ, ಮಾಲಿಂಗಮ್ಮಗೆ ಮಾಲಿ ಅಂತ, ಮಾಲಿಯವರಿಗೆ ಸಂಗೀತ ಕಲಾನಿಧಿ ಕೊಡೋದಿದ್ದರೆ ಅದು ಸರಿಯಲ್ಲ ಅಂತ ಯಾರೋ ಅದನ್ನು ಮಾಲಿಯವರಿಗೆ ಹೇಳಿದರು. ನಿಮಗೆ ಕೊಡಬೇಕು ಅಂತ ಇದ್ದಾರೆ ಅಂತ. ಕುಡುಕಾದರು, ಎಷ್ಟು ಕುಡುಕಾದರು, ಕಲೆ ಉಂಟಲ್ಲ, ಅದು ಅದ್ಭುತ. ಅದಕ್ಕೆ ಮಾಲಿ ಹೇಳಿದಂತೆ, ಹೌದಾ, ಕೊಟ್ಟರೆ ಅದನ್ನು ನಾನು ರಿಜೆಕ್ಟ್ ಮಾಡ್ತೇನೆ. ಹಾಗೆ ಹೇಳಿದ ಒಬ್ಬ ಕೊಳಲು ವಾದಕ. ಅದು ಕೃಷ್ಣನದ್ದೇ ಕೃಪೆ. ಏನು? ಕೊಳಲು ನುಡಿಸುವುದನ್ನು ಬಿಟ್ಟ. ಕೊಳಲು ನುಡಿಸಿದ, ಲೋಕಕ್ಕೆ ಹುಚ್ಚು ಹಿಡಿಸಿದ, ಕೊಳಲು ನುಡಿಸುವುದನ್ನು ಬಿಟ್ಟ ದೇವರು. ಅದು ಕೃಷ್ಣ ಮಾತ್ರ. ಯಾಕೆ?
ಮಥುರೆಗೆ ಕರ್ಕೊಂಡು ಹೋಗಲಿಕ್ಕೆ ಅಕ್ರೂರ ಬಂದಿದ್ದಾನೆ. ಗೋಪಿಕರು ಹೇಳಿದ್ರು ಅವನ ಹೆಸರೇನು ಅಕ್ರೂರ ಅಂತ ಉಂಟು, ಅವನು ಮಹಾಕ್ರೂರ ಅಂತ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನನ್ನು ವೃಂದಾವನದಿಂದ ಅವನು ಕರ್ಕೊಂಡು ಹೋಗ್ತಾನೆ. ಹೋದಲ್ಲ ಕೃಷ್ಣ, ಗೋಪಿಕೆಯರನ್ನು ಬಿಟ್ಟು ಹೋದಲ್ಲ. ಏನೂ ಆಗದ ಹಾಗೆ. ಏನು ಹೇಳಬೇಕು ಇದಕ್ಕೆ? ಚರಿತ್ರೆ ಅಂದರೆ ಏನು, ತಡ್ಕೊಳ್ಳೋದು ಹೇಗೆ ಅಂತ ಗೋಪಿಕೆಯರಿಗೆ. ಅದಕ್ಕೆ ಕೊಳ ನುಡಿಸೋದು ಬಿಟ್ಟೆ. ಯಾಕೆ? ಅದು ಗೋಪಿಕೆಯರಿಗೆ ಮೀಸಲು. ಸಾಲದ? ಗೊತ್ತಾಯ್ತಾ? 4 ಆಯಿತು. ಕೃಷ್ಣನೇ ಕೊಳಲು ನುಡಿಸುವುದನ್ನು ಬಿಟ್ಟ ಅಂತ ಆಗುವ ಸಂದರ್ಭದಲ್ಲಿ ಒಂದು 5 ನಿಮಿಷ. ಹಾಗೆ ಅವನು ಮಥುರೆಗೆ ಹೋದ. ಕಂಸನ ಅದೆಲ್ಲ ಕಥೆ ಗೊತ್ತಿದೆ. ಚಕ್ರವನ್ನು ಹಿಡಿಯಲಿಲ್ಲ, ಅದೆಲ್ಲ ಹಿಡಿದದ್ದು ಮುಂಚಿತವಾಗಿ. ಕೊಳಲು ಹಿಡಿಯುವುದನ್ನು ಬಿಟ್ಟ, ಎಲ್ಲ ಉಪಕರಣಗಳನ್ನು ಬಿಟ್ಟ, ಮನುಷ್ಯರ ಜೀವವನ್ನು ಮಾತ್ರ ಹಿಡಿದ. ಗೋಪಿಕೆಯರಿಗೆ ಅವನು ಕಳುಹಿಸಿದ ಕೊನೆಯ ಒಂದು ಸಂದೇಶ ಇದೆ. ಅದನ್ನು ಹೇಳಿ ನಮ್ಮ ಈ ಕಾರ್ಯಕ್ರಮ ಮುಗಿಸು. ಉದ್ಧವನನ್ನು ಕರೆದು ಗೋಪಿಕೆಯರನ್ನು ಆಮೇಲೆ ಭೇಟಿಯಾಗಲಿ. ವೃಂದಾವನವನ್ನು ಕೃಷ್ಣ ಬಿಟ್ಟ ಮೇಲೆ, ಮಥುರೆಗೆ ಹೋದ ಮೇಲೆ, ನಾನಾ ರೀತಿಯ ರಾಜಕಾರಣಗಳಲ್ಲಿ ಪಳಗಿದ ಮೇಲೆ, ದ್ವಾರಕೆಯನ್ನು ಕಟ್ಟಿದ ಮೇಲೆ, ದ್ವಾರಕೆಯಲ್ಲಿ 16,008 ಮಂದಿ ಸ್ತ್ರೀಯರನ್ನು ನರಕಾಸುರನ ಸೆರೆಮನೆಯಿಂದ ಬಿಡಿಸಿ ಅವರನ್ನು ಬೇರೆ ಯಾರೂ ಮದುವೆಯಾಗದೇ ಇದ್ದದ್ರಿಂದ ತಾನೇ ಮದುವೆಯಾಗಿ ದ್ವಾರಕೆಯನ್ನು ಕಟ್ಟಿದ ಮೇಲೆ ಎಲ್ಲ ಕುರುಕ್ಷೇತ್ರ ಎಲ್ಲ ಆಯಿತು. ಇದೆಲ್ಲ ಆಯಿತು. ಇಲ್ಲ ಹಾಗೆ ಗೋಪಿಕೆಯರಿಗೆ ಹೇಳಬೇಕಾದ ಒಂದು ಮಾತಿದೆ, ಅದು ಹೇಳಲಿಕ್ಕೆ ಆಗಲಿಲ್ಲ. ಆಮೇಲೆ ಅವರನ್ನು ಭೇಟಿ ಆಗಲಿಲ್ಲ. ಅದೊಂದು ಮಾತಿದೆ, ಅದನ್ನು ಉದ್ಧವನ ಹತ್ರ ಹೇಳಿ. ನೀವು ಹೋಗಿ ಗೋಪಿಕೆಯರು ತಾನು ಹೋಗಿ ಎಲ್ಲ ಹೇಳಿ, ಉದ್ಧವರ ಮೂಲಕ ಕಳಿಸಿ. ಗೋಪಿಕೆಯರಿಗೆ ಮಾತ್ರ ಅದು ಹೇಳಿ. ಏನು ಮಾತು? ನೀವು ಅಂದರೆ ಗೋಪಿಕೆ ನನಗೆ ಎಲ್ಲವನ್ನೂ ಕೊಟ್ಟಿದ್ದೀರಿ, ಸರ್ವಸ್ವವನ್ನು ನೀವು ನನಗೆ ಕೊಟ್ಟಿದ್ದೀರಿ. ನಿಮಗೆ ಮರಳಿ ಕೊಡಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ. ಇದು ಮಾತು. ಎಲ್ಲವನ್ನೂ ನನಗೆ ನೀವು ಕೊಟ್ಟಿದ್ದೀರಿ ಕೇಳದೆ, ಆದರೆ ನಿಮಗೆ ಕೊಡಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ. ಇಷ್ಟನ್ನು ಕೃಷ್ಣ ಹೇಳಿದ ಅಂತ ಗೋಪಿಕೆಯರ ಕಿವಿಗೆ ಮುಟ್ಟಿಸು. ಕೊಡಲಿಕ್ಕೆ ಏನೂ ಇಲ್ಲ. ಏನರ್ಥ? ಕೊಡಲಿಕ್ಕೆ ಏನಿಲ್ಲ ಅಂದರೆ ದೇವರು ಹೀಗೆ ಹೇಳಿದರೆ, ಸರ್ವಾಭೀಷ್ಟಪ್ರದಾಯಕ ಹೀಗೆ ಹೇಳಿದರೆ, ಕೊಡಲಿಕ್ಕೆ ಏನಿಲ್ಲ ಅಂತ ಹೇಳಿದರೆ ನನ್ನದಾಗಿ ಏನಿಲ್ಲ, ಎಲ್ಲ ನಿಮ್ಮದೇ ಅಂತ, ನನ್ನಲ್ಲಿ ಇರುವುದೆಲ್ಲವೂ ನಿಮ್ಮದೇ ಅಂತ. ಅದು ಅರ್ಥ ಆಗಬೇಕು. ಅದು ವಾಚ್ಯದಲ್ಲಿ ಬರಲಿಕ್ಕೆ ಕೊಡು. ಅದು ಮತ್ತೆ ಯೋಚನೆ ಮಾಡುವಾಗ ಹೊಳಿಬೇಕು. ಅದನ್ನು ಗೋಪಿಕೆಯರಿಗೆ ಮುಟ್ಟಿಸಿ ಗೋಪಿಕೆಯರನ್ನು ಕೃತಾರ್ಥರನ್ನಾಗಿಸಿದ. ಇದು ಕೃಷ್ಣ. ಇದು ಬೇರೆ ಯಾವ ದೇವರಿಗೂ ಇಲ್ಲ. ಇದು ಯಾವುದು ಇದು ಮಾಡಲಿಕ್ಕೆ ಧೈರ್ಯವೂ ಬರಲಿಕ್ಕಿಲ್ಲ. ಯಾವುದು ಈ ರೀತಿಯೆಲ್ಲ ಮಾಡಲಿಕ್ಕೆ ಅದಕ್ಕೊಂದು ವಿಚಿತ್ರವಾದ ವಿಶೇಷ ಸರ್ವಾಂಗೀಣ ಪ್ರಜ್ಞೆಯ ಒಟ್ಟಿಗೆ ಒಂದು ವಿಶೇಷವಾಗಿರತಕ್ಕ ಇನ್ನೊಸೆನ್ಸ್ ಬೇಕು. ತಾನೆನ್ನುವುದನ್ನು ಕಳೆದುಕೊಂಡ ಒಂದು ಮುಗ್ಧತೆ ಬೇಕು, ಸರ್ವಜ್ಞತೆಯೂ ಬೇಕು. ಎರಡೂ ಸೇರಿದ ದೇವರು. ಎರಡೂ ಸೇರಿದವನು ದೇವರಾಗದೇ ಇರುವುದು ಹೇಗೆ? ಹಾಗೆ ಭಾಗವತ ಕೃಷ್ಣನ ಕಥೆಯಾಗಿ ಅದು ಸಾರ್ಥಕ ಆಗಿದೆ. ಇಷ್ಟು ಹೊತ್ತು ನಿಮ್ಮ ಒಟ್ಟಿಗೆ ಕೃಷ್ಣನ ಕಥೆಯನ್ನು ನನಗೆ ಗೊತ್ತಿದ್ದ ಹಾಗೆ ಹೇಳುವುದಕ್ಕೆ ಅನುಕೂಲ ಮಾಡಿಕೊಟ್ಟ ಶ್ರೀಶಕುಮಾರರಿಗೆ, ಬಹುವಚನ ಬಂಧುಗಳಿಗೆ ಬಹಳ ಒಳ್ಳೆಯ ಊಟ ಕೊಟ್ಟ, ಊಟ ಬಡಿಸಿದ ಮತ್ತು ಊಟ ಮಾಡಿದ ಎಲ್ರಿಗೂ ನಾನು ನೀವು ಕೇಳುವುದಕ್ಕೆ ಸಿದ್ಧರಾಗಿಲ್ಲದಿದ್ದರೆ ನನಗೆ ಹೇಳುವುದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೇಳುವುದಕ್ಕೆ ಸಾಧ್ಯ ಆಗದೆ ಇರ್ತಿದ್ದರೆ
ಕೃಷ್ಣ ಸ್ಮರಣೆಯಲ್ಲಿ ಇಷ್ಟು ಹೊತ್ತು ಕಳೆಯುವುದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಮನಸ್ಸಿಗೆ ಒಂದು ಕ್ಲಾರಿಟಿಯು ಬಾರದೇ ಇರಬಹುದಾಗಿತ್ತು. ಅದಕ್ಕೆ ಎಲ್ಲದಕ್ಕೂ ಕಾರಣರಾದ ನಿಮಗೆ ಎಲ್ಲರಿಗೂ ಕೃಷ್ಣಾರ್ಪಣ. ಒಮ್ಮೆ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಜಯ್ ಬನ್ನಿ. ಶಬರಿ ರಾಮಪ್ರಸಾದ ಸಿಕ್ಕಿದಾಗ ಹೇಳುವ ಮಾತು, ಧನ್ಯ ಧನ್ಯ ಶ್ರೀರಾಮಪ್ರಸಾದ ನಮಗೆ ದೊರೆಯಿತೆಂದು. ನಾವು ಕೂಡ ಅದೇ ಸುಖದಲ್ಲಿದ್ದೇವೆ ಅಂತ ಅನಿಸ್ತದೆ. ನನಗಂತೂ ತುಂಬ ಸುಖದ ಆಲೋಚನೆ ಇದೆ. ಕಳೆದ ಈ ಸಿಂಹ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ಕಳೆದ ನಾಗರ ಪಂಚಮಿಯಿಂದ ಸ್ವಾತಂತ್ರ್ಯದವರೆಗೆ ಅಂತ ನಾವು ತಮಾಷೆ ಮಾಡ್ತೀವಿ. ವೀಣಾ ಬನ್ನಂಜೆಯವರು ಬೆಳತಂಗಡಿಯಲ್ಲಿ 7 ದಿನ ಪ್ರವಚನ ಮಾಡಿದರು. ಅದರ ಮಾತುಕತೆ ಇತ್ಯಾದಿಗಳೆಲ್ಲ ನಾನೇ ಮಾಡಿದ ಸುಖಕ್ಕೆ ನಾನು ನಿತ್ಯ ಬೆಳತಂಗಡಿಗೆ ಹೋಗ್ತಾ ಇದ್ದೆ. ಮತ್ತು ನಮ್ಮದೇ ಟೀಮ್ ಚರಣ್ ಅಂತ ಆಗಿ ಬಂದಿದ್ದರು. ಅವರೆಲ್ಲ ಸೇರಿ 7 ದಿನದ ಬಹಳ ಚಂದದ ಒಂದು ಭಾಗ, ಅದರ ಆಡಿಯನ್ಸೇ ಬೇರೆ. ಅದರಲ್ಲಿದ್ದ ಆಡಿಯನ್ಸ್ ಕೆಲವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ, ಬೆಳತಂಗಡಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಕಾರಣ ನಾನಲ್ಲಿ ಅನೌನ್ಸ್ ಮಾಡುವಾಗಲೇ ಹೇಳಿದ್ದೆ, ಅದರ ವಿಧಾನಗಳೇ ಬೇರೆ, ಇದರ ವಿಧಾನಗಳೇ ಬೇರೆ. ನಾನು ಯಾವತ್ತೂ ಲಕ್ಷ್ಮೀಶ್ವರ ಬಗ್ಗೆ ಹೇಳುವಾಗ ಅವರು ಒಂದು ಶಬ್ದವನ್ನು ಸ್ಕೇಲಿಗೆ ಹಾಕಿ ಅದು ಎಷ್ಟು ಗ್ರಾಮ್ಸ್, ಅದು ಯಾರಿಗೆ ರೀಚ್ ಆಗ್ಬೋದು ಅದನ್ನೆಲ್ಲ ಆಲೋಚನೆ ಮಾಡಿ ಆಮೇಲೆ ನಮ್ಗೆ ಕೊಡು. ಅವರೆಲ್ಲ ಮೌನದ ಹಿಂದೆ ತುಂಬ ಮಥನ ಇದೆ. ಆ ಎಲ್ಲ ಸುಖವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಲಕ್ಷ್ಮೀಶ ತೋಳ್ಪಾಡಿ ದಂಪತಿಗಳನ್ನು ಸೇರಿ ಒಟ್ಟಿಗೆ ಗೌರವದಿಂದ ನಾವೆಲ್ಲ ಸೇರಿ ಪ್ರೀತಿಯಿಂದ ಅವರನ್ನೊಂದು ಅಭಿನಂದಿಸುವ ಕಾರ್ಯಕ್ರಮ. ದಯವಿಟ್ಟು ಡಾಕ್ಟರ್ AP ಭಟ್ರು ನಮ್ಮೊಟ್ಟಿಗೆ ಬನ್ನಿ ಸರ್. ಸಾಕು ಸಾಕು ಕೈಲಿ ಕೊಡಿ. ಕೂತು ತಿನ್ನು. ಪಾಪ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಯಾವುದೋ ಒಂದು ದೇಶದಲ್ಲಿ ಈಗ ಶಾಲೆ ಹಾಕಿದರೆ ಕಡೆಯವರೆಗೆ ಅದನ್ನು ತೆಗಿಬಾರ್ದಂತೆ. ನಾವು ಹಾಕಿದ ಕೂಡಲೇ ತೆಗೆದಿರ್ತೇವೆ. ಸೆಕೆಗೆ ಅಲ್ಲ, ಅವರು ಮೊನ್ನೆ ನಾನು ಬದನಾಜೆ ಅವರ ಪುಸ್ತಕ ಬಿಡುಗಡೆ ಇತ್ತು, ನರೇಂದ್ರ ಇದೆಯಲ್ಲ ಅವರು ಬರೆದಿದ್ದು, ಬದನಾಜೆ ಶಂಕರ ಭಟ್. ಗೊತ್ತಾಯ್ತು. ಅವರಲ್ಲಿ ವೆಸ್ಟ್ ಇಂಡೀಸ್ಗೆ ಅಲ್ಲಿ ಹೋಗಿತ್ತು ಒಂದು ದೇಶಕ್ಕೆ. ಅಲ್ಲಿ ಒಂದು ಶಾಲೆ ಹಾಕಿದ್ರೆ ಅಂತ ಇದೆ. ಅವರೇ ನಮ್ಮಲ್ಲೆಲ್ಲ ಅದನ್ನು ಕೂಡಲೇ ತೆಗೆದಿರ್ತೇವಲ್ಲ, ಅಲ್ಲಿ ಅವರಿಗೆ ಅದು ಅಗೌರವ ಅಂತ ಲೆಕ್ಕ ಅಂತ ಅವರು ಶ್ರೀಪಟ್ಟಿ ಅವರು ಹೇಳಿದ್ದು. ಹಾಗೆ ಅವರು ಕಡೆಗೆ ಅವ್ರಿಗೆ ಅದನ್ನ ಅಲ್ಲಿ ಕೂಡ ಅದನ್ನ ಹಾಕೊಂಡೇ ಈಗ ನಾನು ಮಾಡಬೇಕಲ್ಲ. ಅಲ್ಲಲ್ಲ, ನಾವು ತೆಗೆದಿರೋದು ಯಾಕಂದ್ರೆ ಇನ್ನೊಂದು ಹಾಕ್ಲಿ ಅಂತ. ಅಲ್ಲ, ನಾನೊಂದು ಹೊಸ ವಿಷಯ ಗೊತ್ತಾಯ್ತು. ಗೊತ್ತಾಯ್ತು. ಥ್ಯಾಂಕ್ ಯು. ತೋಳ್ಪಾಡಿ ಅವರು ಒಂದರ್ಥದ ಬಹುವಚನ ನಮ್ಮ ಕುಟುಂಬರು. ನಾವು ಕರೆದಾಗ ಎಲ್ಲ ಬಹಳ ಪ್ರೀತಿಯಿಂದ ಬಂದು ಪ್ರೀತಿಯಿಂದ ಅವರೆಲ್ಲ ಆಲೋಚನೆಗಳನ್ನು ಜ್ಞಾನವನ್ನೆಲ್ಲ ಅದು ತಗೋ 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 ಅಂತ ಪ್ರೀತಿಯಿಂದ ಕೊಟ್ಟವು. ನಾವು ಪಾತ್ರರು ಅಪಾತ್ರರು ಗೊತ್ತಿಲ್ಲ. ನಾನು ಯಾವತ್ತೂ ಹೇಳಿಕೊಂಡು ಪುತ್ತೂರಲ್ಲಿ ಅದ್ಭುತಗಳೆಲ್ಲ ಇದ್ದಾರೆ, ಬಳಕೆ ಆಗದ ತುಂಬ ಜನ ಇದ್ದಾರೆ. ತೋಳ್ಪಾಡಿ ನಮಗೆ ಬಳಕೆ ಆಗ್ತಾರೆ. ಡಾಕ್ಟರ್ ಸುಕುಮಾರ ಗೌಡ ಅಂತ ಒಬ್ಬರು ಅದ್ಭುತ ಇಂಗ್ಲಿಷ್ನ ಮಹಾನುಭಾವರಿದ್ದಾರೆ. ಅವರನ್ನು ಸಮಸ್ಯೆ ಅಂದರೆ ಅವ್ರ ಹತ್ರ ಮಾತಾಡಿ ಹೋದ್ರೆ ನೀ ಅಪಾಯಿಂಟ್ಮೆಂಟ್ ತಗೊಂಡು ಬರಲಿಲ್ಲ ಅಂತ ಬೈತಾರೆ. ಹಾಗಾಗಿ ಅವ್ರ ಹತ್ರ ಹೋಗೋದು ಕೂಡ ಕಷ್ಟ. ನಮ್ಗೆ ತುಂಬ ಸಲ ಅನಿಸ್ತಾ ಇತ್ತು, ಇಂಥ ಅದ್ಭುತಗಳೆಲ್ಲ ಇನ್ನು ಕೆಲವರಿದ್ದಾರೆ. ಲಕ್ಷ್ಮೀಶ್ವರ ನಮ್ಮ ಆಸ್ತಿ, ಪುತ್ತೂರಿನ ಆಸ್ತಿ, ಕರ್ನಾಟಕದ ಆಸ್ತಿ. ಹಾಗಾಗಿ ಆ ಒಂದು ಪರಂಪರೆ
ನಮಗೆ ಹತ್ತಿರದಲ್ಲಿ ಸಿಗುವುದಕ್ಕೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅಭಿನಂದಿಸ್ತೇನೆ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ವಿಜಯಕ್ಕನ ಯಾವತ್ತೂ ಕೂಡ ಪ್ರೀತಿಗೆ ನಾವು ಭಾಗಿಗಳು ಅಂತ ಹೇಳ್ತಾ ವಿಜಯಕ್ಕನಿಗೆ ಕೃತಜ್ಞತೆಗಳು. ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ನಾಗಮಂಗಲದಿಂದ 2 ಜನ ಸ್ನೇಹಿತರು ಬರಬೇಕಿತ್ತು. ಅವರದ್ದೊಂದು ಅದ್ಭುತ ಸ್ನೇಹ ಕಲಿಮುಲ್ಲಾ ಅಂತ, ಮೊಹಮ್ಮದ್ ಕಲಿಮುಲ್ಲಾ ಅಂತ ಅವರು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದವರು. ಲಕ್ಷ್ಮೀಶ್ವರ ಸ್ನೇಹದ ಮೂಲಕ ಬಹುವಚನ ಬಂದವರು. ಅವರು ಟಿಕೆಟ್ ಎಲ್ಲ ಮಾಡಿ ನನಗೆ ಕಳಿಸಿದ್ರು, ಶ್ರೀಶಾ ಕನ್ಫರ್ಮ್ ಮಾಡಿದ್ದೇನೆ. ಕೊನೆಗೆ ಅವರ ತೀರಾ ಆತ್ಮೀಯರೊಬ್ಬರು ನಾಗೇಶ್ ಅಂತ ಹೇಳೋರಿಗೆ ಆಸ್ಪತ್ರೆ ಹೋಗ್ಬೇಕಾಯ್ತು ಅಂತ ಹೇಳಿ ಆ ಪುಣ್ಯಾತ್ಮ 2 ಟಿಕೆಟ್ ಕ್ಯಾನ್ಸಲ್ ಮಾಡಿ ಇಲ್ಲ ನಾನು ಬರುವುದಿಲ್ಲ ಅಂತ ಅದು ಸ್ಥಿತಿ. ಅಂದರೆ ಅಂಥ ಒಂದು ಲಕ್ಷ್ಮೀಶ್ವರ ಅಭಿಮಾನಿಗಳ ಬಳಗ ಅದೊಂದು ದೊಡ್ಡ ಪರಂಪರೆ ಇದೆ. ನೀವು ಬಹಳ ದೂರದಿಂದ ಪ್ರೀತಿಯಿಂದ ಬಂದಿದ್ದೀರಿ. ನೀವೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. 21ನೇ ತಾರೀಕು ಆದಿತ್ಯವಾರ. 99% ನಮ್ಮ ಎಲ್ಲ ಕಾರ್ಯಕ್ರಮಗಳು ಆದಿತ್ಯವಾರವೇ ಇರ್ತದೆ. ಸೆಪ್ಟೆಂಬರ್ 21ನೇ ತಾರೀಕು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಸಮಗ್ರ ರಾವಣ ಅಂತ ಹೇಳುವ ಹೆಸರಲ್ಲಿ ಕಾರ್ಯಕ್ರಮ. ಅಕ್ಟೋಬರ್ನಲ್ಲಿ ನಾನು ಈಗಾಗಲೇ ಹೇಳಿದೆ, ರವೀಂದ್ರ ಕುದ್ದಣ್ಣಯವರು ನಮ್ಮೊಟ್ಟಿಗೆ ಇದ್ದಾರೆ. ಅಂಶುಮಾನ್ ಅಂತ ಹೇಳುವ ಬಹಳ ಅದ್ಭುತವಾದಂಥ ನಮ್ಮೊಳಗಿನ ಪ್ರತಿಭೆ. ನಾವು ಮತ್ತೆ ಪುತ್ತೂರಿನವರು ಖುಷಿ ಪಡಬೇಕು. 2 ವರ್ಷ ಸಾಫ್ಟ್ವೇರ್ ಉದ್ಯೋಗಕ್ಕೆ ಜೈ ಅಂತ ಹೇಳಿ ಸರ್ 22 ಹಾಗಿದ್ದಾರೆ ಅಷ್ಟೇ. 22 ಓಕೆ, ಥ್ಯಾಂಕ್ ಯು. ಫಿಕ್ಸ್, ಅದು ಆದಿತ್ಯವಾರ ಫಿಕ್ಸೆಡ್, ಅದ್ರ ಬಗ್ಗೆ ಚರ್ಚೆ ಇದೆ. ಅಂಶುಮಾನ್ ಅವರು ಅವರ ಆಲೋಚನೆಗಳಲ್ಲಿರುವಂತಹ ವಿಚಾರಗಳನ್ನು ಈಗಾಗಲೇ ನಾನು ಆಗ ಹೇಳಿದೆ, ಸುಮಾರು 32 ಬಹಳ ಅದ್ಭುತವಾದಂತಹ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಈ ನಿಸ್ವನ ಅಂತ ಹೇಳುವ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಗಮನಿಸಿದರೆ ನಿಮಗದು ಅದರ ಲಾಭ ಸಿಗ್ತದೆ. ತುಂಬ ಆಲೋಚನೆಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ. KP ರಾಯರ್ ಅಂತ ವಿದ್ವಾಂಸರು ಕೂಡ ಅವರನ್ನು ಕರೆಸಿ ಕ್ಲಾಸ್ ಮಾಡಿಸಿದ್ದಾರೆ. ಅಂತ ಅದ್ಭುತವಾದಂತಹ ಸಾಧನೆ ಉಳ್ಳವರು. ರವೀಂದ್ರ ಕುದ್ದಣ್ಣಯವರು ಇಲ್ಲೇ ಇದ್ದಾರೆ, ಫಿಲಮಿನ ಹೈಸ್ಕೂಲಲ್ಲಿ ಮಾಸ್ಟರ್ ಆಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದವರು. ಒಂದು ಕಾಲಕ್ಕೆ ಬುಲ್ಬುಲ್ ಇರಬೇಕು ಅಂತ ಅನಿಸ್ತದೆ. ಅಂತ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ನುಡಿಸ್ತಾ ಇದ್ದ ಮಹಾನ್ ಭಾವ ಕೂಡ ಅವರ ಹೌದು. ಅವರ ಮಗ ಅಂಶುಮಾನ್ ಸಣ್ಣ ಹುಡುಗ ಇರುವಾಗ ನಾವೊಂದು ಬಾಲವನದಲ್ಲಿ, ಸ್ವರಂಕಾರ ಅಂತ ಬಾಲವನದಲ್ಲಿ ಕ್ಯಾಂಪ್ ಮಾಡಿದಾಗ ಬಹಳ ಅದ್ಭುತವಾಗಿ ಮಕ್ಕಳ ಎದುರು ವೀಣೆ ನುಡಿಸಿದ ಮಹಾನ್ ಭಾವ. ಆ ಕಾಲಕ್ಕೆ ಒಳ್ಳೆಯ ಪ್ರತಿಭೆ. ಅವರ ಕಾರ್ಯಕ್ರಮ ಇರ್ತದೆ. ಅದರ ನಂತರದ ತಿಂಗಳಲ್ಲಿ ಅದಿತಿ ಪ್ರಹ್ಲಾದ್ ಅವರ ಸಂಗೀತ ಕಚೇರಿ ಇರ್ತದೆ. ಅದು 24ನೇ ತಾರೀಕು ಆದಿತ್ಯವಾರ ಅಂತ ನನ್ನ ನೆನಪು. ಸದ್ಯ ಈ 3 ಕಾರ್ಯಕ್ರಮಗಳು ಇವೆ. ಇನ್ನೂ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಮಾತುಕತೆ ಆಡ್ತಾ ಇದ್ದೇವೆ. ಅಂತೂ ನಮ್ಮ ವಾರ್ಷಿಕ ಆಲೋಚನೆ ರಾಮನವಮಿ ನಮ್ಮ ವಾರ್ಷಿಕೋತ್ಸವ. ಹಾಗಾಗಿ ಅಲ್ಲಿ ಯಾವ ಸಾಧ್ಯತೆಗಳಿವೆ ಅಲ್ಲೆಲ್ಲ ಸೇರಿಕೊಳ್ಳಿ ಅಂತ ನಿಮ್ಮನ್ನು ಪ್ರೀತಿಯಿಂದ ಹೇಳುತ್ತಾ, ನಿಮ್ಮಲ್ಲಿ ಈಗಾಗಲೇ ನಿಮ್ಮೆಲ್ಲರ ಹೆಚ್ಚಿನವರ ನಂಬರ್ ಇದೆ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಅದರಷ್ಟಕ್ಕಾಗ್ತದೆ, ನಾವು ಹಾಕಿ ಆಗುದಲ್ಲ. ಅಂಥದ್ದನ್ನೆಲ್ಲ ಯಾವುದೂ ಹಾಕದ ಒಂದು ಗ್ರೂಪಲ್ಲಿ ನಾವೊಂದಷ್ಟು ನಿಮ್ಮನ್ನು ಸೇರಿಸುವ ಪ್ರಯತ್ನಗಳನ್ನು ಮಾಡ್ತೇನೆ. ತುಂಬ ಕೆಲಸ ಇದೆ, ಅದಕ್ಕೆ ಪ್ರಯತ್ನಗಳನ್ನು ಮಾಡ್ತೇನೆ. ನಿಮಗೆ ನಿರ್ದಾಕ್ಷಿಣ್ಯವಾಗಿ ಬೇಡ ಅಂದ್ರೆ ಬಿಟ್ಟು ಬಿಡ್ಬೋದು. ಅದ್ಯಾವುದು ಶಿಷ್ಯರಿಗೆ ಬೇಜಾರಾಗ್ತದೆ ಅಂತ ಹೇಳುವ ಕಾರಣಕ್ಕಾಗಿ ನಿಮ್ಮ ಸ್ವಂತಿಕೆಯನ್ನು ದಯವಿಟ್ಟು ಪಡ್ಕೊಳ್ಬೇಡಿ. ನಿಮಗೆ ಬೇಡ ಅಂದರೆ ಧಾರಾಳವಾಗಿ ಹೊರಗೆ ಬರ್ಬೋದು, ಮಾಹಿತಿಗಾಗಿ ಮಾತ್ರ ಇರ್ತದೆ. ಹಾಗೆಂತ ಕೆಲವು ಸಲ ಕೆಲವರು ಅದಕ್ಕೂ ಸ್ವಲ್ಪ ಒಗ್ಗರಣೆ ಹಾಕುವ ಜನಗಳು ಕೂಡ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಅವರಿಗೆ ಮೊನ್ನೆ ಒಬ್ರು ಹಾಕಿದ್ರು, ಅವರಿಗೆ ಒಳಗಿಂದ ಒಂದು ನೋಟಿಸ್ ಕೊಟ್ಟಿದ್ದೇನೆ, ಸರ್ ಇಂಥದ್ದು ನಮ್ಮ ಗ್ರೂಪಲ್ಲಿ ಇಲ್ಲ ಅಂತ. ಹಾಗಾಗಿ ಅವ್ರು ಇವತ್ತು ಬರ್ಲಿಲ್ವ ಏನೋ ಗೊತ್ತಿಲ್ಲ, ಎಲ್ಲರೂ ಬರ್ತೇನೆ ಅಂತ ಹೇಳಿ. ಇರ್ಲಿ ಸ್ನೇಹಿತರೆ, ಅಂತೂ ನಾವು ಇವತ್ತು ಬಹಳ ಪ್ರೀತಿಯಿಂದ ಇವತ್ತಿನ ಆದಿತ್ಯವಾರವನ್ನು ಅತ್ಯಂತ ಒಳ್ಳೆಯ ಆದಿತ್ಯವಾರವನ್ನಾಗಿ ಬದಲಾಯಿಸಿಕೊಂಡಿದ್ದೇವೆ. ಕೆಳಗೆ ಕಾಫಿ, ಟೀ ಅಥವಾ ನಿಮಗೆ ಬೇಕಾದ ಗೌರವದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೂ ಬಹುವಚನ ನಿಮ್ಮದಾಗಲಿ ಅಂತ ಪ್ರಾರ್ಥಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.